ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ದಿನದ ಕೊನೆಯ ಗಳಿಗೆಯಲ್ಲಿದ್ದೀವಿ. ಆಮೇಲೆ 2024 ಮತ್ತೆ ನಾವು ನೋಡೋಕ್ಕಾಗೋದಿಲ್ಲ. ಅಂದರೆ ಈ ಒಂದು ಕೊನೆಯ ಗಳಿಗೆಯಲ್ಲಿ ಇನ್ನೇನು ಹೊಸ ವರ್ಷ ಪ್ರಾರಂಭ ಆಗೋದಕ್ಕೆ ಒಂದು ಗಂಟೆ ಸಮಯ ಇದೆ. ಈ ಒಂದು ಹೊಸ ವರ್ಷದಲ್ಲಿ ಈ 2024ರಲ್ಲಿ ದೇವರು ಇದುವರೆಗೂ ನಮ್ಮನ್ನ ನಡೆಸಿದ್ದಾರೆ. 2025ರಲ್ಲಿ ದೇವರ ಒಂದು ಉದ್ದೇಶ ಏನು, ದೇವರ ಆಸೆ ಏನು, ಅದನ್ನು ನಾವೆಲ್ಲರೂ ಕೂಡ ಏಕ ಮನಸ್ಸಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಆಗಲೇ ವಚನವನ್ನು ಓದಿಕೊಂಡ ಹಾಗೆ ಹೊಸ ಪ್ರಾರಂಭ ಎಂಬುದಾಗಿ ಆಮೇಲೆ ಪ್ರತಿಯೊಬ್ಬರ ಜೀವಿತದಲ್ಲಿ ಅನೇಕ ಸಲ ಹೊಸದಾಗಿ ಪ್ರಾರಂಭ ಮಾಡಿರ್ತೀವಿ. ಹೌದಾ ಅಲ್ವಾ? ಎಲ್ಲರೂ ಗಮನ ಕೊಟ್ಟು ಕೇಳಿ, ಪ್ರಾರಂಭ ಮಾಡಿರ್ತೀರಾ ಇಲ್ವಾ? ಪ್ರತಿ ಸಲ ನೀವು ಎಡವಿ ಬಿದ್ದಾಗೆಲ್ಲ ಹೊಸದಾಗಿ ಪ್ರಾರಂಭ ಮಾಡ್ತೀರ. ಇನ್ಮೇಲೆ ನಾನು ಈ ತರ ಇರಬಾರ್ದು, ಇನ್ಮೇಲೆ ನಾನು ಈ ತರ ಇರಬಾರ್ದು, ಇನ್ಮೇಲೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ತೀರ್ಮಾನ ಮಾಡೋದು ಯಾರು? ನಾವೇ ತೀರ್ಮಾನ ಮಾಡ್ತೀವಿ. ಆ ಮಾತಿನ ಮೇಲೆ ನಿಲ್ಲದೇ ಇರೋರು ಯಾರು? ನಾವೇ. ಅಂದ್ರೆ ನಮ್ಮ ಮಾತಿನ ಮೇಲೆ ನಾವು ನಿಲ್ಲಕ್ಕೆ ಆಗೋದಿಲ್ಲ, ಅಷ್ಟು ಬಲಹೀನರ. ಪರಿಸ್ಥಿತಿಗಳಿಗೆ ತಕ್ಕಂತೆ ತೀರ್ಮಾನಗಳು ಮಾಡ್ತೀವಿ, ಆದ್ರೆ ಸೋತು ಹೋಗ್ತಾ ಇರ್ತೀವಿ. ಇವತ್ತು ನಾನು ಮಾತಾಡ್ತಿರುವಂತದ್ದು ನೀನು ಪದೇ ಪದೇ ಹೊಸದಾಗಿ ಪ್ರಾರಂಭ ಮಾಡ್ತೀಯಲ್ಲ, ಅದ್ರ ಬಗ್ಗೆ ಅಲ್ಲ. ದೇವರಿಗಾಗಿ ದೇವರಲ್ಲಿ ನೀನ್ ಏನನ್ನ ಪ್ರಾರಂಭ ಮಾಡಬೇಕು, ಏನನ್ನ ಮುಂದುವರಿಸಬೇಕು, ಏನನ್ನ ಮುಗಿಸ್ಬೇಕು, ದೇವರ ಆಸೆಯನ್ನ ನಿನ್ನ ಆಸೆ ಮಾಡ್ಕೊಂಡು ನೀನ್ ಜೀವಿಸ್ಬೇಕು ಅನ್ನೋದೇ. ಆಮೇಲೆ ಯಾರ ಆಸೆನ? ದೇವರ ಆಸೆಯನ್ನ ನಿನ್ನ ಆಸೆಯಾಗಿ ಅದನ್ನ ಯಾವಾಗ ನೀನು ಮಾರ್ಪಡಿಸ್ಕೊಂಡು ನೀನು ಹೊಸದಾಗಿ ಪ್ರಾರಂಭ ಮಾಡ್ತೀಯೋ, ಆಗ ದೇವರು ಇವನು ನನ್ನ ಮಗ, ಇವನು ನನ್ನ ಮಗಳು ಅಂತ ನಿನ್ನ ಜವಾಬ್ದಾರಿಯನ್ನ ದೇವರು ತೆಗೆದುಕೊಳ್ತಾರೆ. ದೇವರು ನಿನ್ನನ್ನು ನಡೆಸ್ತಾರೆ. ಹಾಗಾಗಿ ಇವತ್ತು ನಾವು ನೋಡುವಂತಹ ಅಂಶ ಹೊಸ ಪ್ರಾರಂಭ ಅಂತ ಹೇಳ್ಬಿಟ್ಟು ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 8ನೇ ವಚನವನ್ನ ನಾವು ಓದ್ಕೊಳ್ತೀವಿ. ಇದರಲ್ಲಿ ಎಲ್ಲರೂ ಗಮನಿಸಿ, ನೀನು ಇವತ್ತು ದೇವರ ವಾಕ್ಯವನ್ನ ಹಿಡ್ಕೊಂಡು ಒಂದು ತೀರ್ಮಾನದೊಟ್ಟಿಗೆ, ಹೌದು ನಾನು ಹೊಸದಾಗಿ ನಾನು ಪ್ರಾರಂಭ ಮಾಡಬೇಕು, ಆದ್ರೆ ಯಾವ ರೀತಿ, ಯಾವುದಕ್ಕಾಗಿ, ಯಾವ ವಿಷಯದಲ್ಲಿ ಅನ್ನೋದನ್ನ ನೀನು ಎದುರು ನೋಡ್ತಾ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ಖಂಡಿತವಾಗೂ ಹೊಸ ವರ್ಷದಲ್ಲಿ ನಿನ್ನ ಜೀವನದಲ್ಲಿ ನೀನು ಹೊಸದಾಗಿ ಪ್ರಾರಂಭ ಮಾಡ್ತೀಯ. ಒಂದು ವಚನವನ್ನ ಓದ್ಕೊಳ್ಳೋಣ. ಫಿಲಿಪ್ಪಿ 3ನೇ ಅಧ್ಯಾಯ 13-14 ಇದನ್ನ ಪರಿಚಯದಲ್ಲಿ ನಾವು ನೋಡೋಣ. ಫಿಲಿಪ್ಪಿ 3:13-14. ಆದ್ದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು. ಫಿಲಿಪ್ಪಿ 3:13-14. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಇಡುವುದಕ್ಕೆ ಎದೆ ಕೊಟ್ಟಿದ್ದವನಾಗಿ ದೇವರ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಏನ್ ಹೇಳ್ತಿದ್ದಾನೆ ಇಲ್ಲಿ ಪೌಲ? 3 ವಿಷಯಗಳನ್ನ ಪರಿಚಯದಲ್ಲಿ ಈ ವಚನದ ಆಧಾರದಲ್ಲಿ ನಾವು ನೋಡುವಾಗ, ಮೊದಲನೇದಾಗಿ ಮುಖ್ಯವಾಗಿ ಪೌಲನು ಹೇಳ್ತಾ ಇರುವಂತದ್ದು ಏನಂತ, ಹಿಂದಿನದನ್ನ ನಾವೇನ್ ಮಾಡ್ಬೇಕಂತೆ? ಏನ್ ಮಾಡ್ಬೇಕು? ನಾವು ಹಿಂದಿನದನ್ನ ಏನ್ ಮಾಡ್ಬೇಕು? ಮರೆತು ಬಿಡ್ಬೇಕು. ಹೇಳಿ, ಏನ್ ಮಾಡ್ಬೇಕು? ಮರೆತು ಬಿಡ್ಬೇಕು. ನಮ್ಮ ಜೀವಿತದಲ್ಲಿ ಇದುವರೆಗೂ, ಈ ದಿನದವರೆಗೂ ಏನೆಲ್ಲ ನಡೆದಿದೆ, ನಡೆದು ಹೋಗಿದೆ, ಅದರ ಬಗ್ಗೆ ನೀನು ಯೋಚನೆ ಮಾಡಿ ಹಗಲು ರಾತ್ರಿ ಕೂತ್ಕೊಂಡ್ರು ಕೂಡ ಪ್ರಯೋಜನ ಏನಿಲ್ಲ. ಸಮಯ ವ್ಯರ್ಥ ಆಗುತ್ತೆ,
ನಿನ್ನ ಮನಸ್ಸು ಕೆಡುತ್ತೆ, ನಿನ್ನ ಆರೋಗ್ಯ ಕೆಡುತ್ತೆ ಅಲ್ವಾ? ಸೊ ಇಲ್ಲಿ ಪೌಲನು ಹೇಳ್ತಿರುವಂತದ್ದು ಏನ್ ನಡೆದಿದೆ ನಡೆದೋಗಿದೆ. ಈಗ ನೀನ್ ಹೇಳ್ಬೋದು, ಅಯ್ಯೋ 2024ರಲ್ಲಿ ನಾನು ಸರಿಯಾಗಿ ಪ್ರಾರ್ಥನೆ ಮಾಡಕ್ಕಾಗಿಲ್ಲ, ನಾನು ಸರಿಯಾಗಿ ಸೇವೆ ಮಾಡಕ್ಕಾಗಿಲ್ಲ, ನಾನು ಸರಿಯಾಗಿ ಸಾಕ್ಷಿಯಾಗಿರಕ್ಕಾಗಿಲ್ಲ, ಸಭೆ ಬರಕ್ಕಾಗಲಿಲ್ಲ, ಸುವಾರ್ತೆ ಹೇಳಕ್ಕಾಗ್ಲಿಲ್ಲ, ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಹೆಂಡತಿ, ನನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ, ಇನ್ನೊಂದು ಮತ್ತೊಂದು ಏನೆಲ್ಲ ಇರ್ಬೋದು ನಿನ್ನ ಜೀವನದಲ್ಲಿ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಇರ್ಬೋದು. ಅದನ್ನ ಮರೆತು ಹೋಗುವಂತ ಸಮಯ ಇರುತ್ತೆ. ಅದನ್ನ ಮರೆತು ಹೋಗುವಂತ ಸಮಯ. ಎರಡನೇದಾಗಿ ಪೌಲ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎದೆ ಬಗ್ಗಿಕೊಂಡು ಅಂತ. ಎದೆ ಎದೆ ಬಗ್ಗಿಕೊಳ್ಳೋದು ಅಂದ್ರೆ ಏನು? ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋದು. ಆಮೇಲೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಈಗ ಕೊರಿಯಾ ದೇಶಕ್ಕೆ ಹೋದಾಗ ಈಗ ನಾವೆಲ್ಲರೂ ನಮಸ್ತೆ ಅಂತ ಹೇಳ್ಬಿಟ್ಟು ಕೈ ಜೋಡಿಸಿ ಎಲ್ಲರೂ ನಮಸ್ಕಾರ ಮಾಡ್ತೀವಿ ಅನ್ನೋದು ಭೇಟಿ ಆದಾಗ. ಇದು ನಮ್ಮ ಪದ್ಧತಿ, ಸಂಪ್ರದಾಯ. ಆದ್ರೆ ಕೊರಿಯಾದವ್ರು ಆ ತರ ಹೇಳಲ್ಲ, ನಮಸ್ತೆ ಅಂತ ಈ ತರ ಹೇಳಲ್ಲ. ಅವ್ರೇನ್ ಮಾಡ್ತಾರೆ, ಹಿಂಗ ಎದೆ ಬಗ್ಗೆ ನಮಸ್ಕಾರ ಮಾಡ್ತಾರೆ. ಅದೆಷ್ಟು ಜನ ಆಯ್ತು ಅಲ್ಲಿ ಹೋಗಿ ನಮಗೆ ಅದು ಅಭ್ಯಾಸ ಇರಲಿಲ್ಲ. ಹೊಸದಾಗಿ ಬಂದಾಗ ನಮಸ್ತೆ ಅನ್ನೋದು, ಪ್ರೈಸ್ ಲಾರ್ಡ್ ಅನ್ನೋದು, ನಾವು ಅವರಷ್ಟು ದೊಡ್ಡವರಾಗಿದ್ರು ಕೂಡ ನಮ್ಮ ಮುಂದೆ ಹಿಂದಂತಾರೆ, ನಮ್ಮ ತರ ಶೇವ್ ಆಗ್ಬಿಟ್ಟು ಒಂದು ವಾರ ಆಯ್ತು ಅದು ಪ್ರಾಕ್ಟೀಸ್ ಆಗುತ್ತೆ ನಮಗೆ. ಆಮೇಲೆ ನಾವು ಎದೆ ಹೋಗಿ ಶುರು ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಹೌದು ನಿನ್ ಮುಂದೆ ನಾನು ಏನು ಅಲ್ಲ, ನನ್ನನ್ನು ನಾನು ತಗ್ಗಿಸ್ಕೊಳ್ತಿದ್ದೀನಿ ಅಂತ. ನನ್ನನ್ನು ನಾನು ತಗ್ಗಿಸ್ಕೊಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿರೋದು. ಅದೇ ಮರ ಇವತ್ತೊಂದಿನ ಕೊನೆಯ ದಿನ ಏನ ನಿದ್ರೆ ಮಾಡಿರೋದು ಪರವಾಗಿಲ್ಲ ಅಂತ ಏನಂತ ಎದೆ ಬಗ್ಗಿಸಿಕೊಂಡು, ನಮ್ಮನ್ನು ನಾವು ತಗ್ಗಿಸಿಕೊಂಡು. ದೊಡ್ಡವರಾದ್ರೆ ಆಗಲಿ ಬಿಡಿ, ಬೇರೆಯವರು. ಯೇಸು ಸ್ವಾಮಿ ಹೇಳಿದರೆ ನಿನ್ನೆಲ್ಲ ನೀನು ಹೊಗಳ್ಕೋಬೇಡ ಅಂತ. ಆದ್ರೆ ನಮ್ಮಲ್ಲಿರೋ ಬಲಹೀನತೆ ಏನಂದ್ರೆ, ನಾವು ಜಾಸ್ತಿ ಅಯ್ಯೋ ನಾನು ಹಿಂಗಲ್ಲ, ನಾನು ಹಂಗೆ, ನಾನು ಹೀಗೆ ಅಂತ ಬಿಟ್ರೆ ಅಲ್ಲ, ಅದು ನಮ್ಮ ಬಲಹೀನತೆ. ದೇವ್ರು ಹೇಳೋದೇನು, ಇತರರು ನಿನ್ನನ್ನು ಹೊಗಳದೆ ಹೊಗಳಿ, ಆದ್ರೆ ನಿನ್ನ ನೀನು ಹೊಗಳ್ಕೋಬೇಡ ಅಂತ. ಯೇಸು ಸ್ವಾಮಿ ಹೇಳಿರೋದು ತಗ್ಗಿಸಿ, ಯಾರು ತಗ್ಗಿಸಿಕೊಳ್ತಾರೋ ಅವನ್ನ ಮೇಲೆತ್ತೀನಿ ಅಂತ ಹೇಳು. ನಿನ್ನಿಷ್ಟು ನೀನೇ ಮೇಲೆ ಬರೋದಾದ್ರೆ ದೇವ್ರ ಎದಕ್ಕೆ ಮೇಲೆತ್ತಾನೆ? ದೇವ್ರ ಮೇಲೆತ್ತಬೇಕು ಅಂದ್ರೆ ನೀನ್ ತಗ್ಗಿಸ್ಕೊಳ್ಬೇಕು ತಾನೆ. ನೀನ್ ಹೆಚ್ಚಿಸ್ಕೊಂಡು ಹೋಗ್ತಾ ಇರುವಷ್ಟು ದೇವರು ನಿನ್ನ ಏನು ನಿನ್ನ ಬಗ್ಗೆ ಚಿಂತನೆ ಮಾಡಲ್ಲ. ಎಲ್ಲಿವರೆಗೂ ನಿನ್ನನ್ನು ನೀನು ಹೆಚ್ಚಿಸ್ಕೊಳ್ತೀವೋ ಅಲ್ಲಿವರೆಗೂ ದೇವ್ರ ನಿನ್ನ ಬಗ್ಗೆ ಕೇರೆ ಮಾಡಲ್ಲ. ಯಾವಾಗ ನಾನೇನು ಅಲ್ಲ ಅಂತ ಹೇಳಿ ನಿನ್ನನ್ನು ನೀನು ತಗ್ಗಿಸ್ಕೊಳ್ತೀಯೋ. ಪೌಲ ಅಷ್ಟೆಲ್ಲ ಓದಿದ್ದ. ಇವತ್ತು ನಾವೇನೋ ಸ್ವಲ್ಪ ಓದ್ಬಿಟ್ಟಿರ್ತಾರೋ ನನಗೆಲ್ಲ ಗೊತ್ತು, ಸ್ವಲ್ಪ ಏನಾದ್ರು ನಮ್ಗೆ ಗೊತ್ತಿದೆ ಅಂದ್ರೆ ಎಲ್ಲ ಗೊತ್ತಿದೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ತೇವೆ. ಪೌಲನಷ್ಟು ಬೈಬಲ್ ಯಾರು ತಿಳ್ಕೊಂಡಿರ್ಲಿಲ್ಲ. ಹಳೆ ಒಡಂಬಡಿಕೆನ, ಧರ್ಮಶಾಸ್ತ್ರವನ್ನ, 14 ಪತ್ರಿಕೆಗಳು ಬಂದಿದ್ದಾನೆ. ಗಮಲಿಯಲ್ ಅನ್ನುವಂತ ಆ ಕಾಲದಲ್ಲಿ ಅಷ್ಟು ಶ್ರೇಷ್ಠವಾದಂತಹ ಒಬ್ಬ ಬೋಧಕರ ಹತ್ರ ಕಲ್ತಿರೋದು ಹೆಮ್ಮೆ ಪಡ್ತಾರೆ. ಇವತ್ತು ಕೆಲವು ನಮ್ಮ ವಿಶ್ವಾಸಿಗಳು ಸೈಮನ್ ಪಾಸ್ಟರ್ ನಮ್ಮ ಪಾಸ್ಟರ್ ಅನ್ಕೊಳ್ಳೋಕೆ ಹೋಗೋತರ ಖುಷಿ ಇರ್ಬೋದು. ಸತ್ಯ ಸ್ವಾರ್ಥ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ 4 ಜನರಿಗೆ ಹೇಳ್ಕೊಳ್ಳುವಾಗ ನಾವು ಇದೇ ಸಭೆಯವರು ಅಂತ ಹೇಳ್ಕೊಳ್ಳೋದು ನಾವೇನು ಅಲ್ಲ. ಇಡೀ ಆ ಒಂದು ಇಸ್ರಾಯೇಲ್ ದೇಶಕ್ಕೆ, ಸುತ್ತಮುತ್ತಲ ಪ್ರಪಂಚಕ್ಕೆ ಗೊತ್ತಿದ್ದಂತಹ ಪೌಲ ಗಮಲಿಯನ ಹತ್ರ ಕಲ್ತಿದ್ದು. ಅವನು ಎಷ್ಟು ಗರ್ವವಾಗಿರ್ತದೆ, ಗಮಲಿಯ ಹತ್ರ ಕಲ್ತಿದ್ದ ನಾನು ಅಂತ ಹೇಳ್ಬಿಟ್ಟು. ಆ ಕಾಲದಲ್ಲಿ ಆ ಗಮಲಿಯಲ ಅನ್ನುವಂಥವನು, ಆ ಬೋಧಕರು ಅಷ್ಟು ಶ್ರೇಷ್ಠವಾದವನು. ಪೌಲ ಹೆಚ್ಚಿಸಿಕೊಳ್ಳೋದಕ್ಕೆ ಎಷ್ಟು ವಿಷಯಗಳಿತ್ತು ಗೊತ್ತಾ? ಹತ್ರ ಚೆನ್ನಾಗಿ ಓದಿದ್ದ. ಮತ್ತೆ ಅವನು ಫರಿಸರ ಗುಂಪಿಗೆ ಸೇರಿದವನು. ಅವನು ಬೆನ್ಯಾಮಿನ್ ಕುಲದವನು. ಬೆನ್ಯಾಮಿನ್ ಕುಲ ಅಂದ್ರೆ ಸೌಲನ ವಂಶದವನು, ಇಬ್ರಿಯನು, ಇಸ್ರಾಯೇಲಿನವನು. ಅಷ್ಟೇ ಅಲ್ಲ, ಅತ್ಯಂತ ಪ್ರಾಮುಖ್ಯವಾಗಿ ರೋಮಪುರದ ಪೌರತ್ವವುಳ್ಳವನು. ಆ ಕಾಲದಲ್ಲಿ ರೋಮಪುರದ ಒಂದು ಪೌರತ್ವ ಇದೆ ಅಂತ ಹೇಳಿದ್ರೆ ಎಷ್ಟು ಗರ್ವ ಗೊತ್ತಾ ಅವನಿಗೆ. ಅವನ್ ಯಾರು ಮುಟ್ಟಕ್ಕಾಗಲ್ಲ, ಯಾರು ಅರೆಸ್ಟ್ ಮಾಡಕ್ಕಾಗಲ್ಲ ಅವನ್ನ. ಅವ್ರು ತಪ್ಪು ಮಾಡಿದ್ರು ಕೂಡ, ರೋಮಪುರದ ಪೌರತ್ವ ಇರೋರು ತಪ್ಪು ಮಾಡಿದ್ರು ಕೂಡ ಅವರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ, ಜೈಲಲ್ಲಿ ಇಡಕ್ಕೆ ಅಧಿಕಾರ ಇಲ್ಲ ಯಾರು. ಅದಕ್ಕೇನೆ ಒಂದ್ಸಲಿ ಜೈಲಲ್ಲಿ ಹೋಗಿ ಇಟ್ಟಾಗ ಆಮೇಲೆ ಗೊತ್ತಾಗುತ್ತೆ ರೋಮಪುರದ ಪೌರತ್ವ ಇದೆ ಅಂತ ಹೇಳ್ಬಿಟ್ಟು. ಅವಾಗ
ಜೈಲು ಅಧಿಕಾರಿಗಳೆಲ್ಲ ನಡುತ್ತಾ ಇರ್ತಾರೆ. ರಾತ್ರಿ ಕದ್ದು ಮುಚ್ಚವನ್ನ ಹೊರಗಡೆ ಕರ್ಕೊಂಡ್ಬಂದು ನೀನು ಹೋಗ್ಬಿಡು, ನಮ್ಗೆ ಗೊತ್ತಿರ್ಲಿಲ್ಲ ನೀನು ರೋಮಪುರದ ಪೌರತ್ವ ಉಳ್ಳವನಂತ ಗೊತ್ತಿರ್ಲಿಲ್ಲ, ಇದನ್ನ ನಾವು ತುಂಬಾ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀವಿ ಅಂತ ಹೇಳಿ ಸೀಕ್ರೆಟ್ ಆಗಿ ಅವ್ರನ್ನ ಬಿಟ್ಬಿಡಕ್ ಹೋದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಾನ್ಯಾಕೆ ಹೋಗ್ಲಿ, ಹೋಗಲ್ಲ. ಅದೇ ನೀನು ಅಷ್ಟೊಂದು ಸೀಕ್ರೆಟ್ ಆಗಿ ಕರ್ಕೊಂಡ್ಬಂದು ಇಷ್ಟೆಲ್ಲ ಹಿಂಸೆ ಕೊಟ್ಟು ಇವಾಗ ಯಾರಿಗೂ ಗೊತ್ತಿಲ್ಲದೆ ಕಳಿಸ್ಬಿಡ ಅಂತ ಹೇಳ್ಬಿಟ್ಟು ಅವರ ಒಂದು ಪೌರತ್ವವನ್ನು ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಸಾಬೀತುಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತಿತ್ತು. ಸೊ ಪೌಲ ಹೊಗಳಿಕೊಳ್ಳೋದಕ್ಕೆ ಅನೇಕ ಕಾರಣಗಳಿದ್ರು ಕೂಡ ಅವನು ಎಷ್ಟು ಮಟ್ಟಿಗೆ ತಗ್ಗಿಸ್ಕೊಳ್ತಾನಂದ್ರೆ, ಪಾಪಿಗಳಲ್ಲೇ ನಾನು ಪ್ರಧಾನ ಪಾಪಿ ಇರ್ತೇನೆ, ಪಾಪಿಗಳಲ್ಲಿ ನಾನು ಪ್ರಧಾನ ಪಾಪಿ ಅಂದ್ರೆ ನಾನೇ ದೊಡ್ಡ ಪಾಪಿ ಅಂತ. ಅಷ್ಟು ಮಟ್ಟಿಗೆ ಸುಮ್ಮನೆ ಮಾತಲ್ಲ, ಕ್ರಿಯೆಗಳೆಲ್ಲ ತೋರಿಸ್ತಾರೆ. ನಿನ್ನ ಜೀವನದಲ್ಲಿ ಈ ಒಂದು ಹೊಸ ವರ್ಷ ಪ್ರಾರಂಭವಾಗೋಕ್ ಮುಂಚೆ ತಗ್ಗಿಸಿಕೊಳ್ಳೋದನ್ನ ಕಲ್ತ್ಕೊ. ಆಮೇಲೆ ತಗ್ಗಿಸಿಕೊಳ್ಳೋದಾದ್ರೆ ಚಿಕ್ಕದಾಗೋದಲ್ಲ, ಇಲ್ಲ ಕೊರೆಯೋದೋಟದ ಎದೆ ಹೋಗೋದಲ್ಲ, ಮನಸ್ಸಲ್ಲಿ ಆ ಗರ್ವ, ಆ ಹೆಮ್ಮೆ, ಅಹಂಕಾರ ಏನೆಲ್ಲ ಇದೆ, ಅದರಿಂದ ಯಾರು ನಿನ್ನ ಒಳ್ಳೆಯವರನ್ನಲ್ಲ. ಒಂದ್ ವೇಳೆ ಏನಾದ್ರು ದುಡ್ಡಿದ್ದು ಆ ದುಡ್ಡಿನ ಮದದಲ್ಲಿ ನೀನು ಮುಂದೆ ತೋರಿಸ್ಕೊಂಡ್ರು ಕೂಡ ಈ ಕಾಲದಲ್ಲಿ ದುಡ್ಡಿರುವಾಗ ಯಾರಿಗೂ ನಮಸ್ಕಾರ ಮಾಡಲ್ಲ. ಈಗ ನಾವು ಚಿಕ್ಕವರಿದ್ದಾಗ ಕಾರ್ ಇದ್ರೆ ಬೈಕ್ ಇದ್ರೆ ಅವ್ರಿಗೆ ಎಷ್ಟು ಗೌರವ ಕೊಡ್ತಿತ್ತು. ಇವಾಗ ಆತರ ಅಲ್ಲ. ಅಮ್ಮ ದೊಡ್ಡ ಒಂದು ಫೆರಾರಿ ಕಾರ್ ಬಂದ್ರು ಕೂಡ ಯಾರು ಸೈಕ್ಲೋನ್ ಕೂಡ ಇರಲ್ಲ ಅವ್ರಿಗೆ. ದುಡ್ಡು ಇದ್ರೆ ನಿನ್ನ ಹತ್ರ ಇರುತ್ತೆ, ನಮಗೇನೋ ಅನ್ನೋ ರೀತಿಯಲ್ಲಿ ಜನ ಹೇಳ್ತಿರೋದು. ಯೇಸು ಕ್ರಿಸ್ತನು ದೇವರಾಗಿದ್ದು ಆತನ ಮನುಷ್ಯನ ಆಗುವಷ್ಟು ತಗ್ಗಿಸಿಕೊಂಡ. ಆಮೇಲೆ ಯೇಸು ಕ್ರಿಸ್ತನು ದೇವರಾಗಿದ್ದು ಶಿಷ್ಯರ ಪಾದ ತೊಳೆಯುವಷ್ಟು ತಗ್ಗಿಸಿಕೊಂಡ. ಇವತ್ತು ನಾವು ಒಬ್ರಿಗೆ ಸೇವೆ ಮಾಡ್ಬೇಕು ಅಂದ್ರೆ ಯೇಸು ಹೇಳ್ತಾರೆ ಮಾರ್ಗ 10:45 ನಾನು ಸೇವೆ ಮಾಡಿಸ್ಕೊಳ್ಳೋದಕ್ಕೆಲ್ಲ ಬಂದಿದ್ದು, ಸೇವೆ ಮಾಡೋದಕ್ಕೆ. ಆದ್ರೆ ನಾನು ಸೇವೆ ಮಾಡಕ್ಕೆಲ್ಲ ಬಂದಿದ್ದು, ಮಾಡಿಸ್ಕೊಳ್ಳೋಕ್ಕಂತ ರೀತಿಯಲ್ಲಿ ಇರ್ತೀವಿ. ಯಾವಾಗಲೂ ಸರ್ವೆಂಟ್ ಆಟಿಟ್ಯೂಡ್ ಅಂತೀವಲ್ಲ, ಸೇವಕನ ಒಂದು ಮನಸ್ಸಿರ್ಬೇಕು ನಮಗೆ. ಯಾರ ಮನಸ್ಸಿರ್ಬೇಕು? ಯಜಮಾನನ ಮನಸ್ಸಲ್ಲ, ಸೇವಕನ ಮನಸ್ಸಿರ್ಬೇಕು. ದೇವರ ನಾಮ ಸ್ತೋತ್ರವಾಗಲಿ. ಮೂರನೇದಾಗಿ ನಾವು ನೋಡ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಗುರಿಯ ಕಡೆಗೆ ಓಡಬೇಕು ಅಂತ ಹೇಳಿ. ಯಾವ ಕಡೆ ಓಡಬೇಕು? ಗುರಿ ಕಡೆ. ಪದೇ ಪದೇ ನಾನು ಹೇಳಿರೋದು ನಿನಗೆ ಸಂಬಂಧಪಟ್ಟ ಗುರಿ ಅಲ್ಲ, ದೇವ್ರಿಗೆ ಸಂಬಂಧಪಟ್ಟ ಗುರಿ. ಯಾಕಂದ್ರೆ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿರೋದು, ದೇವ್ರ ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿರೋದು. ಈ ಭೂಲೋಕದಲ್ಲಿ ನೀನಿರೋದು ಆಕಸ್ಮಿಕವಾಗಿ ಅಲ್ಲ ಅಂತ ಎಷ್ಟೋ ಸಲ ಹೇಳಿದ್ದೀನಿ. ಪ್ರಾಣಿಗಳು ಆಕಸ್ಮಿಕವಾಗಿ ಬರೋದು, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಮೀನುಗಳು, ಅವುಗಳ ಜೀವಿತಕ್ಕೆ ಯಾವ ಉದ್ದೇಶ ಇಲ್ಲ. ಆದ್ರೆ ನಿನ್ನ ಜೀವಿತಕ್ಕೆ ದೇವರ ಉದ್ದೇಶ ಇದೆ. ನಿನ್ನ ಜೀವಿತದಲ್ಲಿ ದೇವರೊಂದು ಗುರಿ ಇದೆ. ಆ ಗುರಿಯ ಕಡೆಗೆ ಅವರು ಹೇಳ್ತಾನೆ, ನನ್ನನ್ನು ನಾನು ತಗ್ಗಿಸಿಕೊಂಡು ಇತರರನ್ನ ಓಟಕ್ಕೆ ಕರೆದಂತ ನಾನು ಎಲ್ಲಿ ನಾನು ಹಿಂದೆ ಆಗ್ಬಿಡ್ತೀನೋ, ಬೇರೆಯವರ ಮುಂದೆ ಕರೆದ್ಬಿಟ್ಟು ನಾನೆಲ್ಲಿ ಹಿಂದೆ ಆಗ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ನನ್ನ ದೇವನ ಜಜ್ಜಿಕೊಂಡವನಾಗಿ ಆ ಒಂದು ಗುರಿಯ ಕಡೆಗೆ ಓಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಎಷ್ಟು ಅರ್ಥ ಆಗ್ತಿದೆ ಗೊತ್ತಿಲ್ಲ. ದೇವರ ಗುರಿಯ ಕಡೆಗೆ ಓಡಬೇಕು. ಏನ ಗುರಿ ಅನ್ನೋದು ಕೂಡ ಹೇಳಿ. ನಮ್ಮೆಲ್ಲರ ಒಂದು ಗುರಿ ದೇವರ ವಿಷಯಗಳೇ ಆಗಿರ್ಬೇಕು. ಪೌಲನು ಹೇಳ್ತಿರೋದು ಅವನ ಸ್ವಂತ ಗುರಿ ಅಲ್ಲ, ದೇವರು ಕ್ರಿಸ್ತ ಯೇಸುವಿನ ಮೂಲಕ ಕೊಟ್ಟಂತ ಆ ಗುರಿ. ಆ ಗುರಿಯ ಕಡೆಗೆ ನಾವು ಓಡಬೇಕಾಗಿರೋದು ಅಂತ ಹೇಳಿ. ಸೊ ಮುಖ್ಯ ಸಂದೇಶದಲ್ಲಿ ನೋಡುವಾಗ ಮೂರು ವಿಷಯಗಳನ್ನ ನಾವು ಬಲವಾಗಿ ತಿಳ್ಕೋಬೇಕು. ನಿನ್ನ ಜೀವನದಲ್ಲಿ ನೀನು ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ರೆ ಯಾವ ವಿಷಯದಲ್ಲಿ ಪ್ರಾರಂಭ ಮಾಡಬೇಕು? ಪ್ರಾರಂಭ ತುಂಬಾ ಮುಖ್ಯ. ಯಾವುದೇ ಕೆಲಸ ಪ್ರಾರಂಭ ಮಾಡೋದು ತುಂಬಾ ಮುಖ್ಯ. ಮಾತಾಡ್ಕೊಳ್ತೀವಿ, ನಾನು ಹಂಗ್ ಮಾಡ್ಬೇಕು, ನಾನು ಹಿಂಗ್ ಮಾಡ್ಬೇಕು ಅಂತ. ಆದ್ರೆ
ಆ ಕೆಲಸವನ್ನು ಶುರು ಮಾಡ್ತೀವಲ್ಲ ಅದು ತುಂಬಾ ಪ್ರಾಮುಖ್ಯ. ಎಲ್ಲಿವರೆಗೂ ಶುರು ಮಾಡಲು ಪ್ರಾರಂಭ ಮಾಡಲು ಅಲ್ಲಿವರೆಗೂ ಬರೀ ಮಾತಲ್ಲೇ ಇರುತ್ತೆ ನಿನ್ನ ಕೆಲಸಗಳೆಲ್ಲ. ಸೊ ಇಲ್ಲಿ ನಿನ್ನ ಪ್ರಾರಂಭ ಹೊಸದಾಗಿ ಇರಬೇಕು ಅಂತ ಹೇಳಿದ್ರೆ, ನಾನು ಮುಂಜಾನೆ ಪ್ರಾರಂಭ ಕೂಡ ಹೇಳ್ತಾ ಇರ್ತೀನಿ, ದಿನ ಹೊಸದು ಬಂತು, ನಿನ್ನೆ ದಿನ ಹೋಯ್ತು, ಇವತ್ತು ಹೊಸ ದಿನ ಬಂತು, ನಿನ್ನ ಜೀವನ ಏನು ಹೊಸದಾಗಿರಲ್ಲ. ಹೋದ ವಾರ ಹೋಯ್ತು, ಈಗ ಹೊಸ ವಾರ ಬಂತು, ವಾರ ಹೊಸದಾಗಿರ್ಬೋದು, ನಿನ್ನ ಜೀವನ ಏನು ಹೊಸದಾಗಲ್ಲ. ತಿಂಗಳು ಹೋಯ್ತು, ಹೊಸ ತಿಂಗಳು ಬಂತು, ಆದ್ರೆ ಹೊಸ ತಿಂಗಳ ಬಂದ ತಕ್ಷಣ ನಿನ್ನ ಜೀವನ ಏನು ಹೊಸದಾಗಲ್ಲ. 2024 ಹೋಗ್ತಾ ಇದೆ, 2025 ಬರುತ್ತೆ, ಹೊಸ ವರ್ಷ ಅನ್ನೋ ಫೀಲಿಂಗ್ ನಮಗೆ. ಆದ್ರೆ ನಿನ್ನ ಜೀವನ ಇನ್ನೂ ಹಳೇದೇ ಆಗಿರುತ್ತೆ, ಪ್ರಯೋಜನ ಏನು? ಅರ್ಥ ಆಗ್ತಿದೆಯಾ? ನೀನು ಹೊಸಬರಾಗಬೇಕು ಅಂತ ದೇವರು ಎದುರು ನೋಡ್ತಿರೋದು. ನಿನ್ನ ಆಲೋಚನೆಗಳು ಹೊಸದಾಗಬೇಕಾಗಿರೋದು, ನಿನ್ನ ನಡತೆ ಹೊಸದಾಗಬೇಕಾಗಿರೋದು, ನಿನ್ನ ಮಾತುಗಳು ಹೊಸದಾಗಬೇಕಾಗಿರೋದು. ಎಷ್ಟು ಮಟ್ಟಿಗೆ ಅಂದ್ರೆ ಇದುವರೆಗೂ ನಿನ್ನ ಜೊತೆ ಇದ್ದ ಜನರು ಆಶ್ಚರ್ಯ ಪಡುವಷ್ಟು ಮಟ್ಟಿಗೆ, ನಿನ್ನ ಕುಟುಂಬದವರು ಆಶ್ಚರ್ಯ ಪಡುವ ಮಟ್ಟಿಗೆ ನಿನ್ನ ಜೀವನದಲ್ಲಿ ಹೊಸತನ ಬರಬೇಕು. ಅದೇ ಇದೇ ಅರ್ಜುನ ನಾನು ನೋಡ್ತಿರೋದು ಇದುವರೆಗೂ. ಇವಾಗ ಇವರ ಜೀವನ ಬದಲಾಗಿದೆಯಲ್ವ, ಇವ್ರ ಮಾತು ಬದಲಾಗಿದೆಯಲ್ವ, ಇವರ ಕ್ರಿಯೆ ಬದಲಾಗಿದೆಯಲ್ವ, ಯಾರು ಆಶ್ಚರ್ಯ ಪಡ್ಬೇಕು ನೋಡೋದು. ಯಾಕಂದ್ರೆ ನಮ್ಮ ಕುಟುಂಬದವರಿಗೆ ನಾವು ಯಾರಂತ ಚೆನ್ನಾಗಿ ಗೊತ್ತು. ಈ ರಾಜೇಶ್ ಬಂದ್ರೆ ಹೇಳ್ತಿರ್ಬೇಕಾದ್ರೆ ಸಾಕ್ಷಿಗಳು, ನನ್ನ ಬಗ್ಗೆ ಎಲ್ಲರಿಗಿಂತ ಜಾಸ್ತಿ ಸೌಮ್ಯನಿಗೆ ಚೆನ್ನಾಗಿ ಗೊತ್ತು ಅಂತ. ಹೌದು, ಕುಟುಂಬದವರಿಗೆ ಚೆನ್ನಾಗಿ ಗೊತ್ತು ನೀನು ಯಾರು ಅಂತ. ಹೊರಗಡೆ ಅವ್ರ ಮುಂದೆ ನಾವು ನಾಟಕ ಆಡ್ತೀವಿ ಒಳ್ಳೆಯವ್ರ ತರ, ಹೌದಾ ಅಲ್ವಾ? ತುಂಬಾ ಜನ ನಾವು ನಾಟಕ ಆಡ್ತೀವಿ, ನಾವು ಒಳ್ಳೆಯವರು ಇದೇ ತರ ಇರ್ತೀವಿ ಅಂತ ಹೇಳಿ, ನನ್ನನ್ನು ಸೇರಿಸಿ ನಾನು ಹೇಳ್ತೀನಿ. ಆದ್ರೆ ಕುಟುಂಬದವರಿಗೆ ನಾವು ಯಾರು ಅಂತ ಚೆನ್ನಾಗಿ ಗೊತ್ತು. ಹೆಂಡತಿ ಬಗ್ಗೆ, ಗಂಡನ ಬಗ್ಗೆ, ಹೆಂಡತಿ ಮಕ್ಕಳ ಬಗ್ಗೆ, ತಂದೆ ತಾಯಿಗೆ. ಸೊ ಒಂದು ಕುಟುಂಬದಲ್ಲಿ 24 ಗಂಟೆ ನಾವು ಆ ಕುಟುಂಬದ ಜೊತೆ ಇರೋದ್ರಿಂದ ನಮ್ಮ ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ತಿಳಿದಿರೋದು ಯಾರಂದ್ರೆ ಕುಟುಂಬಕ್ಕೆ. ಹಾಗಾಗಿ ಹೊರಗಡೆ ಅವರು ಇಂಥವ್ರು ತುಂಬಾ ಒಳ್ಳೆಯವರು ಕೂಡ ಅವ್ರ ಮನೆಯವ್ರ ಹತ್ರ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ, ಅವ್ರ ಸ್ವಭಾವ ಏನು ಅಂತ ಹೇಳಿ. ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಹೊಸದಾಗಿ ಪ್ರಾರಂಭ ಆಗ್ಬೇಕಾಗಿರೋದು ನಮ್ಮಲ್ಲಿ. ಆಮೇಲೆ ನಾವ್ ಯಾವಾಗಲೂ ಏನ್ ಮಾಡ್ತೀವಿ, ಇನ್ನೊಬ್ಬರ ತೋರಿಸ್ತೀವಿ, ನೀನ್ ಬರಲ್ಲ, ನೀನ್ ಸರಿ ಇಲ್ಲ, ನೀನ್ ಸರಿ ಇಲ್ಲ, ನೀನ್ ಸರಿ ಇಲ್ಲ, ನಾನ್ ಮಾತ್ರ ಸರಿ ಇದ್ದೀನಿ ಅನ್ನೋ ತರ ಅವರು. ಫಸ್ಟ್ ನಾನ್ ಸರಿ ಹೋದ್ರೆ ಅವರು ಸರಿ ಹೋಗ್ತಾರೆ. ಆಮೇಲೆ ಯಾರು ಸರಿ ಹೋಗ್ಬೇಕು ಫಸ್ಟ್? ಮಹೇಶಣ್ಣ, ನಾನು ಯಾರು? ನಾನ್ ಸರಿ ಹೋಗ್ಬೇಕು. ನಾನ್ ಸರಿ ಹೋದ್ರೆ ನಿಕ್ಕಿದ್ ಖಂಡಿತವಾಗ್ಲೂ ಸರಿ ಹೋಗುತ್ತೆ, ಖಂಡಿತ ಸರಿ ಹೋಗುತ್ತೆ. ನಿನ್ನ ಬದಲಾವಣೆ ಇನ್ನೊಬ್ಬರನ್ನ ಬದಲಾವಣೆ ಮಾಡುತ್ತೆ. ದೇವರ ನಾಮ ಸ್ತೋತ್ರವಾಗಲಿ. ಸೊ ಈ 3 ವಿಷಯಗಳು ಹೊಸದಾಗಿ ನಾವು ಪ್ರಾರಂಭ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ದೇವರ ವಾಕ್ಯ. ಆಮೇಲೆ ದೇವರ ವಾಕ್ಯ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುವಾಗ ಒಂದರಲ್ಲಿ ಈ ದೇವರ ವಾಕ್ಯ ತುಂಬಾ ಮುಖ್ಯವಾದದ್ದು. 3 ವಿಷಯಗಳನ್ನ ತಿಳ್ಕೊಂಡ ಇವತ್ತು, ವಾಕ್ಯ, ಪ್ರಾರ್ಥನೆ, ಸ್ವಾರ್ಥ ಸೇವೆ ಅಂತ ಹೇಳಿ. ಆ 3 ವಿಷಯಗಳಲ್ಲಿ ನಮ್ಮ ಜೀವಿತ ಹೊಸದಾಗಿ ಪ್ರಾರಂಭವಾಗಬೇಕು. ಬೇರೆ ಯಾವುದೇ ವಿಷಯದಲ್ಲಿ ಹೊಸದಾಗಿ ಪ್ರಾರಂಭ ಆಗಕ್ಕೆ ಮುಂಚೆ ಮೊದಲು ಇಲ್ಲಿ ಪ್ರಾರಂಭ ಆಗಬೇಕಾದ್ರೆ, ಹೊಸ ವರ್ಷ ಹೊಸದಾಗಿ ಜನರೆಲ್ಲರೂ ಕೂಡ ವಿಶ್ವಾಸಿಗಳು ಸೇರಿ, ಭಾಷೆಗಳು ಸೇರಿ, ಭಾಷೆ ಫ್ಯಾಮಿಲಿ ಸೇರಿ ಹೊಸ ತೀರ್ಮಾನಗಳು ಮಾಡ್ಕೊಳ್ತೀವಿ. ಇನ್ಮೇಲೆ ನಾನು ಈ ತರ ಇರೋಲ್ಲ, ಇನ್ಮೇಲೆ ನಾನು ಹಿಂಗಿರ್ತೀನಿ ಹಂಗಿರ್ತೀನಿ ಅಂದ್ಬಿಟ್ಟು ಬಾರೇ ದಿನನೇ ಮರ್ತೋಗಿರ್ತಾರೆ. ಅಂತ ಪ್ರಾರಂಭಗಳು ಎಷ್ಟೋ ಮಾಡಿ ಮುಗಿಸಿದ್ದೀವಿ ನಾವು ಇದಕ್ಕೆ ಮುಂಚೆ. ಇವತ್ತಿಂದ ಆ ತರದ ಪ್ರಾರ್ಥನೆಗಳು ಅಥವಾ ಆ ತರದ ಒಂದು ತೀರ್ಮಾನಗಳಲ್ಲ. ಇವತ್ತು ನೀವು ತೀರ್ಮಾನ ಮಾಡ್ಕೊಳ್ಬೇಕಾಗಿರೋದು, ಹೊಸದಾಗಿ ಪ್ರಾರಂಭ ಮಾಡಬೇಕಾಗಿರೋದು, ನನ್ನ ಜೀವಿತದಲ್ಲಿ ದೇವರ ವಾಕ್ಯವೇ ಮೊದಲು. ಆಮೇಲೆ ಮನುಷ್ಯರ ಮಾತಲ್ಲ, ದೇವರ ಮಾತು. ಎಷ್ಟು ಜನ ಹೇಳ್ತಾರೆ ನನ್ನ ಜೀವಿತದಲ್ಲಿ ಇನ್ಮೇಲೆ ದೇವರ ಮಾತೇ ಮೊದಲು ಅಂತ ಹೇಳಿ? ಆಮೇಲೆ ಯಾರ ಮಾತು ಮೊದಲು? ದೇವರ ಮಾತು. ಸೊ ಈ ದೇವರ ಮಾತು, ದೇವರ ವಾಕ್ಯಗಳು ನಿನ್ನ ಹೃದಯದಲ್ಲಿ ಮುದ್ರೆ ಆಗಬೇಕು. ಜನರ ಮಾತನ್ನ ಮುದ್ರೆ ಮಾಡ್ಕೋಬೇಡಿ. ಮುದ್ರೆ ಮಾಡ್ಕೊಳ್ಳೋದಾದ್ರೆ ಏನು ಗೊತ್ತಾ? ಪದೇ ಪದೇ ಒಬ್ಬರ ಮುಖವನ್ನ ನೋಡಿದ್ರೆ ಅವ್ರು ಆಡಿರೋ ಮಾತ್ರ ನೆನಪಾಗುತ್ತಲ್ಲ, ಅದು ಮುದ್ರೆ ಮಾಡ್ಕೊಂಡಿದೀವಿ ಅಂತ ನಾವು. ಅಂದ್ರೆ ನಮ್ಮ ಮನಸ್ಸಿಗೆ ತಗೊಂಡ್ಬಿಟ್ಟಿದೀವಿ. ಅವ್ರ ಮುಖ ನೋಡಿದ ತಕ್ಷಣ ಅವತ್ತು ಇವ್ರು ಹಿಂಗ್ ಹೇಳ್ಬಿಟ್ರಲ್ಲ ಅಂತ ಬಿಟ್ಟು ಅವ್ರು ಹೇಳಿರುವಂತ ಮಾತುಗಳು ನಮ್ಮನ್ನ ಚುಚ್ಚಿ ಅವ್ರು ನೆನಪಾಗ್ತಾ ಇರುತ್ತೆ. ಆ ನೆನಪಾದಾಗೆಲ್ಲ ಅವ್ರ ಜೊತೆ ಮಾತಾಡಕ್ ಮನಸ್ಸು ಬರಲ್ಲ. ಅವ್ರ ಹೇಳಿರೋ ಮಾತುಗಳು ನಮಗೆ ನೆನಪಾದಾಗೆಲ್ಲ
ಅವ್ರ ಮುಖ ಕೊಟ್ಟು ಮಾತಾಡ್ಸಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಆ ಮಾತುಗಳು ನಮ್ಮ ಹೃದಯದಲ್ಲಿ ಮುದ್ರೆ ಆಗಿರೋದ್ರಿಂದ. ದೇವರ ವಾಕ್ಯದಲ್ಲಿ ನಾವು ನೋಡೋದು ಮನುಷ್ಯರ ಮಾತನ್ನಲ್ಲ, ದೇವರ ಮಾತನ್ನ ಮುದ್ರೆ ಮಾಡಬೇಕು. ಈ ಹೃದಯ ಎಂಬ ಹಲಿಗೆಯಲ್ಲಿ ಯಾರ ಮಾತು ಬರೀಬೇಕು? ದೇವರ ಮಾತು. ಅರೆ ಪ್ರತಿದಿನ ನಾಯಿಗಳು ಹೊಗಳೋ ತರ ಜನರು ನಮ್ಮ ಬಗ್ಗೆ ಕೆಟ್ಟದ್ದನ್ನೇ ಮಾತಾಡೋದು. ಜನರು ನಮ್ಮ ಬಗ್ಗೆ ಒಳ್ಳೇದು ಮಾತಾಡ್ತಾರಂತ ಯಾರು ಊಹೆ ಮಾಡ್ಕೋಬೇಡಿ. ನಿನ್ನ ಸ್ನೇಹಿತರೇ ಆಗ್ಲಿ, ನಿನ್ನ ಸಂಬಂಧಿಕರಲ್ಲಿ ನಿನ್ನ ಮುಂದೆ ಒಳ್ಳೇದಾಗಿ ಮಾತಾಡ್ಬೋದು ಅಷ್ಟೇ, ನಿನ್ನ ಹಿಂದೆ ಕೆಟ್ಟದ್ದನ್ನೇ ಮಾತಾಡೋದು. ಮನುಷ್ಯನಿಗೆ ಒಳ್ಳೇದು ಮಾತಾಡಕ್ಕೆ ಇಷ್ಟ ಇಲ್ಲ. ನಿನ್ನ ಬಗ್ಗೆ ಇನ್ನೊಬ್ಬರ ಹತ್ರ ಒಳ್ಳೇದು ಮಾತಾಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಕೆಟ್ಟದ್ದು ಮಾತಾಡೋದೇ ಇಷ್ಟ. ನೀನು ಒಳ್ಳೇದಾಗಬಾರ್ದು ಬೇರೆಯವ್ರ ದೃಷ್ಟಿಯಲ್ಲಿ. ನೀನ್ ಏನ್ ಮಾತಾಡ್ತಿದ್ಯೋ ಗೊತ್ತಿಲ್ಲ, ಒಬ್ಬರ ಬಗ್ಗೆ ನೀನ್ ಏನ್ ಹೇಳ್ಕೊಂತ ತಿರುಗ್ತಿದ್ಯೋ ಗೊತ್ತಿಲ್ಲ. ನೀನು ದೇವರ ಮಗಳು, ದೇವರ ಮಗನು. ಆಮೇಲೆ ಲೋಕದವರ ತರ ನೀನು ಇರಬೇಡ. ನಿನ್ನ ಹೃದಯದಲ್ಲಿ ದೇವರ ಮಾತು ಮುದ್ರೆ ಆಗಲಿ. ಎಷ್ಟು ಮಟ್ಟಕ್ಕೆ ಅಂತ ಹೇಳಿದ್ರೆ, ನಾವ್ಯಾರು ಇಲ್ಲಿ ಪರಿಪೂರ್ಣರಲ್ಲ, ನಾವ್ಯಾರು ಇಲ್ಲಿ ನೆಟ್ಟಿಗಿರೋದೇನಿಲ್ಲ. ಆದ್ರೆ ದೇವರಲ್ಲಿ ಪರಿಪೂರ್ಣರಾಗ್ತಾ ಇದೀವಿ ದಿನ ದಿನ. ನಮ್ಮಲ್ಲಿರುವಂತ ಆ ಹಳೆ ಸ್ವಭಾವ ಏನಿದೆ, ಹಿಂದಿನದು ಏನ್ ಮುದ್ರೆ ಆಗಿದೆ, ಅದನ್ನ ಒಂದೊಂದಾಗಿ ನಾವು ಬಿಡ್ತಾ ಹೋಗ್ಬೇಕು. ಯಾವುದೆಲ್ಲ ದೇವ್ರಿಗೆ ಇಷ್ಟ ಆಗಲ್ವೋ, ಯಾವುದೆಲ್ಲ ದೇವ್ರ ವಾಕ್ಯ ವಿರೋಧವಾಗಿದೆಯೋ, ಒಂದೊಂದಾಗಿ ಅದನ್ನ ನಾವೇನ್ ಮಾಡ್ಬೇಕು? ಕಟ್ ಮಾಡ್ತಾ ಹೋಗ್ಬೇಕು. ಆಮೇಲೆ ದೇವ್ರ ನಮ್ಮ ಸ್ತೋತ್ರವಾಗಿ ಯಾವಾಗ ಆ ತರ ತೆಗೆದಾಕಕ್ಕಾಗುತ್ತೆ ಅಂದ್ರೆ, ದೇವರು ನಮ್ಮಲ್ಲಿರುವಾಗ, ದೇವ್ರ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ ಜಾಗ ಕೊಡುವಾಗ ಮಾತ್ರನೇ ನಮ್ಮಲ್ಲಿರುವಂತ ಕೆಟ್ಟ ಒಂದು ಮುದ್ರೆಗಳನ್ನ ತೆಗೆದಾಕಕ್ಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ಹೇಳ್ತಿರೋದು. ಮುದ್ರೆ ಅಂದ್ರೆ ಜನರು ಮಾತಾಡೋದು ಮಾತುಗಳೆಲ್ಲ ಮನಸ್ಸನ್ನು ತುಂಬಿಕೊಂಡಿರ್ತೀವಿ, ದೇವ್ರ ವಾಕ್ಯಕ್ಕೆ ಜಾಗ ಇರೋಲ್ಲ ಹೃದಯದಲ್ಲಿ. ಜನರ ಮಾತನ್ನ ಕೇಳಿಸ್ಕೋಬೇಕು. ನಾವು ಏನ್ ಮಾಡ್ಬೇಕು? ಎಲ್ಲರೂ ಒಟ್ಟಿಗೆ ಹೇಳಿ ಏನ್ ಮಾಡ್ಬೇಕು? ಕೇಳಿಸ್ಕೋಬೇಕು. ಯಾಕಂದ್ರೆ ನಾನು ಹೇಳ್ತಿದ್ರೆ ನೀನ್ ಹೇಳೋದು ನಾನೇ ಕೇಳೋದು, ನಾನು ಬರೀ ಸ್ವಲ್ಪ ಮಾತು ಕೇಳ್ತೀನಿ ಅಲ್ಲ. ಜನರ ಮಾತನ್ನ ಕೇಳಿಸ್ಕೋಬೇಕು. ಆದ್ರೆ ಅದರಂತೆ ನಾವು ನಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆದ್ರೆ ದೇವರ ಮಾತನ್ನ ಕೇಳಿಸ್ಕೋಬೇಕು. ಯೇಸು ಹೇಳ್ತಾರೆ, ಕಿವಿಯುಳ್ಳವನು ಕೇಳಲಿ ಅಂತ. ಅದರ ಅರ್ಥ ಅದರಂತೆ ನಡ್ಕೊಳ್ಳೋರು ಮಾತ್ರ ಕೇಳಲಿ. ಆಮೇಲೆ ಎಲ್ಲರಿಗೂ ಕಿವಿಗಳಿದೆ. ನಾನು ಹೇಳೋ ವಾಕ್ಯಗಳು ಪ್ರತಿ ವಾರ ನೀವು ಕೇಳ್ತಿದ್ದೀರಾ, ಆದ್ರೆ ಅದರಂತೆ ನಡ್ಕೊಳ್ಳೋಕೆ ಆಸೆ ಇಲ್ಲ. ಹಾಗಾಗಿ ತುಂಬಾ ಜನರಿಗೆ ನಾನೇನ್ ಹೇಳ್ತೀನಿ ವಾಕ್ಯ ಮರ್ತೇ ಹೋಗ್ತಿರ್ತೀರ. ವಾಕ್ಯಗಳು ಸೂಪರ್ ಆಗಿದೆ ಅಷ್ಟೇ. ಇವತ್ತಿನ ವಾಕ್ಯ ಯಾರು ಬೇಕು? ನಿನ್ನ ಸೂಪರ್. ನಿನ್ನ ಕಮೆಂಟ್ಸ್ ನನಗೇನು ಬೇಕಾಗಿಲ್ಲ. ನಿನ್ನ ಜೀವನ ಬದಲಾಗೋದಿದೆಯಲ್ಲ, ಅದು ಬೇಕಾಗಿರೋದು. ವಾಕ್ಯ ತುಂಬಾ ಚೆನ್ನಾಗಿದೆ. ವಾಕ್ಯ ಚೆನ್ನಾಗಿದೆ, ದೇವ್ರ ವಾಕ್ಯ. ಅದು ಕೆಟ್ಟ ವಾಕ್ಯದ ಇರುತ್ತೆ. ಯಾರು ಮಾತಾಡೋದು ದೇವ್ರ ವಾಕ್ಯ, ಅದು ಸೂಪರ್ ಆಗಿರೋ ವಾಕ್ಯ. ಯಾಕಂದ್ರೆ ದೇವ್ರ ವಾಕ್ಯ ಅದು. ಭಾಷೆಗಳು ಹೇಳೋ ಸ್ಟೈಲ್ ಬೇರೆ ಬೇರೆ ಇರ್ಬೋದು ಅಷ್ಟೇನೆ. ಕೆಲವರು ಹತ್ಕೊಂಡು ಹೇಳ್ತಾರೆ, ಕೆಲವರು ಕಿಚ್ಚಾಡ್ಕೊಂಡು ಹೇಳ್ತಾರೆ, ನನ್ನಂತವ್ರು ಸೈಲೆಂಟ್ ಆಗಿ ಹೇಳ್ತಿರ್ತಾರೆ. ಯಾರು ಹೆಂಗೆ ಹೇಳಿದ್ರು ಕೂಡ ದೇವರ ವಾಕ್ಯ ಅದು. ಆಮೇಲೆ ಯಾರ ವಾಕ್ಯ? ದೇವರ ವಾಕ್ಯ ಸೂಪರ್ ಆಗೇ ಇರುತ್ತೆ, ಸೂಪರ್ ಆಗೇ ಇದೆ. ನೀನೇ ಹೇಳ್ತೀಯ, ಈ ವಾಕ್ಯ ಚೆನ್ನಾಗಿಲ್ಲ ಅಂತ. ದೇವ್ರ ವಾಕ್ಯ ತಾನೇ ಎಲ್ಲರೂ ಹೇಳೋದು. ಭಾಷೆಗಳೆಲ್ಲ ಬದಲಾಗಬೇಕಾಗಿರೋದು. ಭಾಷೆಗಳು ದೇವ್ರ ವಾಕ್ಯನೇ. ಆ ವಾಕ್ಯದ ಮೂಲಕ ಇವತ್ತು ನಾನೇನು ಈ ವಾಕ್ಯ ಹೇಳ್ತಾ ಇದ್ದೀನಿ. ಮನೇಲಿ ಇದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, 2-3 ದಿನದಿಂದ ಹೊಸ ವರ್ಷಕ್ಕೆ ಏನ್ ಹೇಳ್ಬೇಕು ವಾಕ್ಯಗಳಂತ. ನೀವು ನಂಬ್ತಿರಲ್ವ? ಅವಾಗ ಒಂದೊಂದು ವಾಕ್ಯ ಬಂದು ಹೋಗ್ತಾ ಇರುತ್ತೆ. ಆದ್ರೆ ಅದನ್ನ ಇಷ್ಟು ಕ್ಲಿಯರ್ ಆಗಿ ಒಂದು ಆರ್ಗನೈಸ್ ಮಾಡ್ಬೇಕು ಒಂದು ಮೆಸೇಜ್ ಅಂತ ಹೇಳಿದ್ರೆ ತುಂಬಾ ಸಲ ಬರಲ್ಲ. ಅದು ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ, ಫ್ಲಾಶ್ ಆಗಲ್ಲ. ಯಾವ ರೀತಿ ಏನ್ ಹೇಳ್ಬೇಕು ನಾನು ಇವತ್ತು ದೇವ್ರೆ, ನಿನ್ನ ಮಕ್ಕಳಿಗೆ ಏನ್ ಹೇಳ್ಬೇಕು? ದಾಹದಿಂದ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಬರ್ತಾರಲ್ಲ, ಅವ್ರು ಕೇಳೋದ 14 ಗಂಟೆ ವಾಕ್ಯ, ಅದು ನಿಮ್ಮ ವಾಕ್ಯವಾಗಿರ್ಬೇಕು, ಅದು ಜೀವವುಳ್ಳ ವಾಕ್ಯವಾಗಿರ್ಬೇಕು, ಅದು ಅವರ ಜೀವಿತದಲ್ಲಿ ಬದಲಾವಣೆ ತರುವ ವಾಕ್ಯವಾಗಿರ್ಬೇಕು. ನನ್ನ ಸ್ವರ ಇರಬಾರ್ದು, ನನ್ನ ಆಲೋಚನೆಗಳು ಇರಬಾರ್ದು ಮೆಸೇಜ್ ಅಲ್ಲಿ, ನನ್ನ ಕಥೆಗಳು ನನ್ನ ಕಾಮಿಡಿಗಳು ಇರಬಾರ್ದು ಆ ವಾಕ್ಯದಲ್ಲಿ. 100% ವಾಕ್ಯನೇ ಇರ್ಬೇಕು ದೇವ್ರೆ ಅಂತ ಪ್ರಾರ್ಥನೆ ಮಾಡ್ತಿರ್ತೀನಿ. ಕೆಲವು ಸಲ ಬರೋದೇ ಇಲ್ಲ ವಾಕ್ಯ ಏನ್ ಹೇಳ್ಬೇಕು ಅಂತ. ಇಲ್ಲಿ ಬಂದು ಕೂತ್ಕೊಂಡು ಬರ್ತಿದ್ದು ವಾಕ್ಯ. ಆಮೇಲೆ ಕೊನೆ ಗಳಿಗೆಯಲ್ಲಿ ದೇವರು ಪ್ರಕಟಪಡಿಸೋದಕ್ಕೆ ಇದ್ರ ಬಗ್ಗೆ ಆ ಆಲೋಚನೆ ಹೆಂಗೆ ಸ್ಟ್ರೈಕ್ ಆಗುತ್ತೆ ಅಂದ್ರೆ, ನಾನು ಮುಂದೆ ಪೂರ್ತಿ ಮೆಸೇಜ್ ಬಂದ್ಬಿಡುತ್ತೆ. ಸುಮ್ಮನೆ ಪಾಯಿಂಟ್ಗಳು ಬರ್ಕೊಳ್ಳೋದಂದ್ರೆ ಕೂತ್ಕೊಂಡು 5 ನಿಮಿಷದಲ್ಲಿ ಬರೀತೀನಿ. ಆಮೇಲೆ ಅಂದ್ರೆ ಆ ಮೆಸೇಜ್ ಹಾಗೇನೆ ಓಕೆ ಏನ್ ಮಾತಾಡ್ಬೇಕು ಅಂತ ಒಂದರಿಂದ ಇಲ್ಲ ಅಂತ ಹೇಳಿದ್ರೆ ಅದು ಬರಲ್ಲ ಮೆಸೇಜ್ ಅಂತ ಹೇಳಿದ್ರೆ. ಎಷ್ಟೋ ವಚನಗಳು ಗೊತ್ತು, ಎಷ್ಟೋ ಮೆಸೇಜ್ಗಳು ಹೇಳ್ತಾ ಇದ್ದೀನಿ ಪ್ರತಿ ವಾರ.
ಕೊಡೋ ವಾಕ್ಯ ಮೊದಲು ನನ್ನಲ್ಲಿ ಬದಲಾವಣೆ ತರಬೇಕು. ಆಮೇಲೆ ನಾನು ಈ ವಾಕ್ಯನ ಹಿಡ್ಕೊಂಡು ಇದರಂತೆ ಬದಲಾಗ್ತಾ, ಹೌದು ಈ ವಾಕ್ಯ ನನ್ನ ಸಭೆಗೂ ಕೊಡಬೇಕು ಅಂತ ಹೇಳಿ ಈ ವಾಕ್ಯ ನನಗೂ ಸೇರಿಸಿ ನಮ್ಮೆಲ್ಲರಿಗೂ ದೇವರು ಕೊಡ್ತಿರೋದು. ಆಮೇಲೆ ಹೊಸ ಪ್ರಾರಂಭ ಅನ್ನೋದು ನಾನಿಲ್ಲಿ ನಿಂತ್ಕೊಂಡು ನಿಮಗೆ ಹೇಳ್ತಾ ಇರೋದಲ್ಲ, ನೀವು ಹೊಸದಾಗಿ ಪ್ರಾರಂಭ ಮಾಡಿ ಅಂತ. ನಾವೆಲ್ಲರೂ ಹೊಸದಾಗಿ ಪ್ರಾರಂಭ ಮಾಡೋಣ. ಆಮೇಲೆ ಕ್ರಿಸ್ತನಲ್ಲಿ ನಾವೆಲ್ಲರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತ ದೇವರು ವಾಕ್ಯ ಅಂದ ತಕ್ಷಣ ಕ್ರಿಸ್ತನು ಅಂತ ಹೇಳ್ಬಿಟ್ಟು ಮುದ್ರೆ ಆಗ್ಬೇಕಾಗಿರೋದು ಯಾರ ಬಗ್ಗೆ? ಕ್ರಿಸ್ತನ ಬಗ್ಗೆ. ಕ್ರಿಸ್ತನು ನಮ್ಮ ಹೃದಯದಲ್ಲಿ ಮುದ್ರೆ ಆಗ್ಬೇಕು. ನಾನ್ ಸಾಯ್ಬೇಕು, ಕ್ರಿಸ್ತನ ಬದುಕಬೇಕು. ಆಮೇಲೆ ಅದು ಮುದ್ರೆ ಅಂದ್ರೆ ನಾನು ಅನ್ನೋ ನಾನತ್ವವನ್ನ ತೆಗೆದಾಗಬೇಕು. ನಾವು ನಾನು ಅನ್ನೋ ಜಾಗದಲ್ಲಿ ನಾನಲ್ಲ, ಕ್ರಿಸ್ತನ ಅನ್ನೋದು ಬರಬೇಕು. ಆಮೇಲೆ ಪೌಲನ್ ಎಷ್ಟು ಮಟ್ಟಿಗೆ ಬದಲಾಗಿದ್ದಾದ್ರೆ, ಬದುಕೋದಾದ್ರೆ ಕ್ರಿಸ್ತನೇ ಹೇಳಿ ಎಲ್ಲ, ಬದುಕೋದಾದ್ರೆ ಕ್ರಿಸ್ತನೇ, ಸಾವಾದ್ರೆ ಅದು ನನಗೆ ಲಾಭ ಅಂತ ಹೇಳಿದ್ದ. ಆಮೇಲೆ ಅಷ್ಟು ಮಟ್ಟಿಗೆ ಅವನ ಹೃದಯದಲ್ಲಿ ಕ್ರಿಸ್ತನ ಮುದ್ರೆ ಆಗಿದ್ದ. ಹಾಗಾಗಿ ಇಲ್ಲಿ ಕ್ರಿಸ್ತನು ಅಂದ ತಕ್ಷಣ ಆತನ ಬಗ್ಗೆ ಯಾವ ವಿಷಯಗಳು ಮುದ್ರೆ ಆಗ್ಬೇಕು ಅಂತ ಹೇಳಿದ್ರೆ, ಕ್ರಿಸ್ತನ ನರಾವತಾರದ ಬಗ್ಗೆ ಮಾತಾಡಬೇಡಿ ಯಾರು. ಕ್ರಿಸ್ತನ ಪುನರುತ್ಥಾನದ ಬಗ್ಗೆ, ಮತ್ತೆ ಕ್ರಿಸ್ತನ ಆಹರಣದ ಬಗ್ಗೆ, ಕ್ರಿಸ್ತನ ಬರುವಿಕೆಯ ಬಗ್ಗೆ, ಮತ್ತೆ ಕೊನೆಯದಾಗಿ ನ್ಯಾಯ ತೀರ್ಪಿನ ಬಗ್ಗೆ. ವಾಕ್ಯ ಅಂದ್ರೆ ಕ್ರಿಸ್ತನು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕ್ರಿಸ್ತನೇ ಆಗಿರಬೇಕು. ಆಮೇಲೆ ಹೇಗೆ ನರಾವತಾರಿಯಾಗಿ ಬಂದ, ಬೇರೆ ಯಾರು ಕೂಡ ನರಾವತಾರಿಯಾಗಿ ಬಂದಿಲ್ಲ. ಯಾರು ಕೂಡ ನರಾವತಾರಿಯಾಗಿ ದೇವರಾಗಿರೋರು ಯಾರು ನಮಗೋಸ್ಕರ ನರಾವತಾರಿಯಾಗಿ ಬಂದಿಲ್ಲ. ಬೇರೆಯವರೆಲ್ಲರೂ ಕೆಲವು ಕಟ್ಟುಕತೆಗಳಿದೆ. ಇಷ್ಟು ಅವತಾರ ಆಯ್ತಿದ್ದಾರೆ, ಇಷ್ಟು ಅವತಾರ ಆಯ್ತಿದ್ದಾರೆ ಅಂತ. ಏನಕ್ಕೆ ಅವತಾರ ಆಯ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅವತಾರ ಇಟ್ಬಿಟ್ಟು ಮದುವೆ ಗಿದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಲವ್ ಸ್ಟೋರಿಗಳ ಮೇಲೆ ಲವ್ ಸ್ಟೋರಿಗಳಿದೆ. ದೇವರುಗಳು ನರಾವತಾರ ಎತ್ತಿರೋದು ದೇವರುಗಳು. ಅವ್ರು ಏನಕ್ಕೆ ನಾವು ನರಾವತಾರ ಎತ್ತಿದಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಏಸು ನರಾವತಾರ ಎತ್ತಿದ್ರು ನಿನಗೋಸ್ಕರ. ಆಮೇಲೆ 100% ನಿನ್ನನ್ನು ಹುಡುಕಿ ಬರೋದಕ್ಕೋಸ್ಕರನೇ ಆತ್ಮನಾದ ದೇವರು ಬಂದ್ರು ನೀನು ನೋಡಕ್ ಆಗಲ್ಲ ಅಂತ, ನಿನಗೋಸ್ಕರ ಆತನ ರಕ್ತ ಸುರಿಸಕ್ ಆಗಲ್ಲ ಅಂತ ಹೇಳಿ ಏಸು ನರಾವತಾರಿಯಾಗಿ ಬಂದ್ರು. ಆತನು ಸತ್ರು, ಅದನ್ನು ಪುನರುತ್ಥಾನರಾದರು. ಈ ಲೋಕ ಯಾಕೆ ಈ ವಿಷಯಗಳು ತುಂಬಾ ಮುಖ್ಯ ಅಂದ್ರೆ, ನರಾವತಾರ ಅನ್ನೋದು ಸ್ತ್ರೀ ಸಂತಾನ ಕನ್ನಿಕೆಯಲ್ಲಿ ಹುಟ್ಟು ಬಂದಿದ್ದು ತುಂಬಾ ಮುಖ್ಯ. ಪುನರುತ್ಥಾನ ಅಂದ್ರೆ ಸಾವನ ಇದುವರೆಗೂ ಯಾರು ಜಯಿಸಿಲ್ಲ. ಎಲ್ಲಾ ಮಹಾತ್ಮರುಗಳು, ಹೀರೋಗಳೆಲ್ಲರೂ ಕೂಡ, ಚರಿತ್ರೆಯ ಪುರುಷರೆಲ್ಲರೂ ಕೂಡ ಇನ್ನೂ ಸಮಾಧಿಯಲ್ಲೇ ಇದ್ದಾರೆ. ಯೇಸು ಮಾತ್ರನೇ ಸಮಾಧಿಯಿಂದ ಹೊರಗಡೆ ಬಂದಿರೋದು. ಇದು ನಿನ್ನ ಹೃದಯದ ಮುದ್ರೆ ಆಗ್ಬೇಕು. ಆಮೇಲೆ ಮತ್ತೆ ಆರೋಹಣರಾಗಿದ್ದಾರೆ ಅಂದ್ರೆ ಆತನ ಪರಲೋಕಕ್ಕೆ ಹೋಗಿದ್ದಾರೆ, ಆತರ ಮತ್ತೆ ಬರ್ತಾರೆ. ಆಮೇಲೆ ನಮ್ಮ ಒಂದು ನಿರೀಕ್ಷೆ ಅನ್ನೋದು, ನಮ್ಮ ಒಂದು ನಂಬಿಕೆ ಅನ್ನೋದು, ಯೇಸು ಪರಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿಗೆ ಮುಗ್ದಿಲ್ಲ. ಯೇಸು ಪರಲೋಕಕ್ಕೆ ಹೋದ್ರೆ ಅಲ್ಲಿಗೆ ಮುಗ್ದಿಲ್ಲ. ಯೇಸು ಮತ್ತೆ ಬರ್ತಾರೆ. ಆಮೇಲೆ ನಮ್ಮ ನಿರೀಕ್ಷೆ, ಆ ಪೇತ್ರನ ಬಗ್ಗೆ ನಾವು ನೋಡುವಾಗ 1ನೇ ಪೇತ್ರ 1:3 ನಾವು ನೋಡ್ತೇವೆ, ಅವನ ಒಂದು ನಿರೀಕ್ಷೆ ಸತತ ನಿರೀಕ್ಷೆ ಆಗ್ಬಿಟ್ಟಿರುತ್ತೆ. ಯೇಸು ಇದ್ದಾಗ ಮಾತ್ರ ಯೇಸು 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 ಅಂತ ಯಾವಾಗಲೂ ಯೇಸು ಜೊತೆ ಇದ್ದಂತ ಪೇತ್ರ, ಯೇಸು ಸತ್ತು ಸಮಾಧಿಯಲ್ಲಿದ್ದಾಗ ಅವನ ನಿರೀಕ್ಷೆ ಕೂಡ ಸತ್ತೋಗಿರುತ್ತೆ. ಅದಕ್ಕೆ ಜೀವವುಳ್ಳ ನಿರೀಕ್ಷೆ ಅಂತ ಹೇಳಿ ಅವನ ಚಿತ್ರದಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಸತ್ತಂತ ಅವನ ನಿರೀಕ್ಷೆ, ಯೇಸು ಎದ್ದು ಬಂದಾಗ ಅವನ ನಿರೀಕ್ಷೆ ಕೂಡ ಬದುಕಿತು ಅಂತ. ಅವನ ನಂಬಿಕೆ ಜೀವ ಪಡ್ಕೊಳ್ತು, ಅವನ ಭರವಸೆ, ಅವನ ನಿರೀಕ್ಷೆ ಜೀವ ಪಡ್ಕೊಳ್ತಾ ಇರೋದಾಗಿ ನೋಡ್ತೀವಿ. ಹಾಗಾಗಿ ಕ್ರಿಸ್ತನು ಸತ್ತವರಿಂದ ಎದ್ದು ಬಂದು ಆತನ ಪರಲೋಕಕ್ಕೆ ಹೋಗಿದ್ದಾರೆ, ಆತನು ಮತ್ತೆ ಬರ್ತಿದ್ದಾರೆ. ಮತ್ತೆ ಇಡೀ ಲೋಕಕ್ಕೆ, ನಿನ್ನನ್ನ ನನ್ನನ್ನ ಮಾತ್ರ ಅಲ್ಲ, ಇಡೀ ಲೋಕಕ್ಕೆ ನ್ಯಾಯ ತೀರ್ಪು ಕೊಡುವುದು ಯೇಸು ಮಾತ್ರ. ಆಮೇಲೆ ಯಾಕಂದ್ರೆ ಪಾಪದ ಪರಿಹಾರ ಆತನೇ. ಯಾರು ಯೇಸು ಕ್ರಿಸ್ತನ ಅಂಗೀಕರಿಸಿದಾರೋ ಅವರಿಗೆ ರಕ್ಷಣೆ ಇದೆ, ನಂಬದೇ ಇರೋರಿಗೆ ರಕ್ಷಣೆ ಇಲ್ಲ. ಸೊ ಹಾಗಾಗಿ ಒಳ್ಳೆಯದ್ರ ಕೆಟ್ಟದ್ರ ಬಗ್ಗೆ ನ್ಯಾಯ ತೀರ್ಪು ಕೊಡೋರು ಒಬ್ಬರೇ ಒಬ್ರು, ಅದು ಯೇಸು ಕ್ರಿಸ್ತನು ಮಾತ್ರನೇ. ನ್ಯಾಯ ತೀರ್ಪು ಕೊಡೋದಕ್ಕೆ ಒಂದು ಅರ್ಹತೆ ಇರಬೇಕು. ಯಾರಂದ್ರೆ ಅವರೇ ನ್ಯಾಯಾಧಿಪತಿಯಾಗಿ ನ್ಯಾಯಪೀಠದಲ್ಲಿ ಕೂತ್ಕೊಳ್ಳೋದು ಅರ್ಹತೆ ಇಲ್ಲ. ಆದ್ರೆ ಎಲ್ಲ ಅರ್ಹತೆ ಇರೋದು ಯೇಸು ಕ್ರಿಸ್ತನಿಗೆ ಮಾತ್ರ.
ಆಮೇಲೆ ಸೊ ಹಾಗಾಗಿ ನೀನು ಕ್ರಿಸ್ತನ ವಿಷಯವನ್ನ ಬಲವಾಗಿ ಮುದ್ರೆ ಮಾಡ್ಕೋಬೇಕು. ಹೊರಗಡೆ ಜನ ಕೇಳ್ತಾರೆ, ಯಾಕೆ ಯೇಸುನ ನಂಬಿದ್ಯಾ, ಯಾಕೆ ಮತಾಂತರ ಆಗಿದ್ಯಾ, ನಮ್ಮ ದೇವರುಗಳನ್ನ ನಮ್ಮ ಮನೆ ದೇವರುಗಳನ್ನ ಬಿಟ್ಟು ನೀನ್ ಯಾಕೆ ಯೇಸು ಯೇಸು ಅಂತ ಇದಕ್ಕೆ ಯಾಕೆ ತಲೆ ಕೆಡಿಸಿದ್ದಾರೆ, ಮೈಂಡ್ ವಾಶ್ ಮಾಡಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ. ಸತ್ಯ ನಿನಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ರು ಹೇಳೋ ಮಾತುಗಳು ನಿನ್ನ ಕಿವಿಗೆ ಬಿದ್ದು ಅದು ಹೃದಯ ತಗೊಂಡು ನೀನ್ ಯೇಸುವಿನಿಂದ ದೂರವಾಗ್ತೀಯ. ಅರ್ಥ ಆಗ್ತದೆ ಹೇಳಿದ್ರು. ಯೇಸುವಿನ ವಾಕ್ಯಗಳು ಸರಿಯಾಗಿ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಸೈತಾನನ ಮನುಷ್ಯರ ಮೂಲಕ ಕಾರ್ಯ ಮಾಡಿ ನಿನ್ನಲ್ಲಿರುವಂತಹ ಅದೊಂದು ಬೀಜಗಳಿರುತ್ತಲ್ಲ, ವಾಕ್ಯಗಳು ದಾರಿ ಮಗಲು ಬಿದ್ದ ಬೀಜ ತರ ಇರುತ್ತೆ. ಆ ಬಂದು ಪಕ್ಷಿಗಳು ತಿಂದು ಹೋಗೋ ತರ ಜನರು ಬಂದು ನಿನ್ನ ಮನಸ್ಸಿನಿಂದ ಇರೋ ಆ ವಾಕ್ಯಗಳನ್ನು ತೆಗೆದಾಕ್ತಾರೆ. ಅದಕ್ಕಾಗಿ ನಾನು ಹೇಳ್ತಿರೋದು ವಾಕ್ಯಗಳು ಮುದ್ರೆ ಆಗ್ಬೇಕು ಅಂತ. ನಿನ್ನ ನೆನಪಲ್ಲಿದ್ರೆ ಮಾತ್ರ ಸಾಕು, ನನಗಿಷ್ಟು ವಚನ ಗೊತ್ತು, ನನಗಿಷ್ಟೆಲ್ಲ ಗೊತ್ತು, ಬೈಬಲ್ ಅನ್ನೋದು ಗೊತ್ತು ಅಂತ ತಲೆಯಲ್ಲಿದ್ರೆ ಅಲ್ಲ, ಹೃದಯದಲ್ಲಿ. ತಲೆಯಲ್ಲಿರೋರು ತುಂಬಾ ಜನ ಇದ್ದಾರೆ, ಯೇಸುನ ನಂಬದೇನೆ ಬೈಬಲ್ ಕಂಠಪಾಠ ಮಾಡಿರೋರು, ಬೈಬಲಲ್ಲಿ ಅನೇಕ ವಚನ ಕಂಠಪಾಠ ಮಾಡಿರೋ ಅನೇಕ ಮುಸ್ಲಿಮ್ಸ್ ಹಿಂದೂಗಳಿದ್ದಾರೆ. ಅವ್ರಿಗೆ ಜ್ಞಾನವಾಗಿದೆ ಅಷ್ಟೇ, ಬೈಬಲ್ ಜೀವವಾಗಿರ್ಬೇಕಂದ್ರೆ ಅವ್ರ ಹೃದಯದಲ್ಲಿ ಮುದ್ರೆ ಆಗ್ಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇ ವಿಷಯವನ್ನು ನಾವು ನೋಡುವಾಗ ಪ್ರಾರ್ಥನೆ ಎಂಬುದಾಗಿ ನೋಡಿ. ನೀನು ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರಾರ್ಥನೆ ಸರಿಯಾಗಿ ಮಾಡಕ್ಕಾಗಲ್ಲ. ಮೊದಲು ಕ್ರಿಸ್ತನನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಆಗ್ಲೇನೆ ಸರಿಯಾದ ಪ್ರಾರ್ಥನೆ ಮಾಡಕ್ಕಾಗುತ್ತೆ. ಯೇಸು ಹೇಳಿದ್ದು ಅದೇನೆ, ಪದೇ ಪದೇ ಹೇಳಿದ್ರೆ ಹೇಳ್ಕೊಂಡಿರ್ಬೇಡ, ಮೂರ್ಖರಂತೆ ಅಜ್ಞಾನಿಗಳಂತೆ ಪ್ರಾರ್ಥನೆ ಮಾಡಬೇಡ ಅಂತ ಯೇಸು ಹೇಳಿದ್ದಾರೆ. ಅಜ್ಞಾನಿಗಳಂತೆ ಪ್ರಾರ್ಥನೆ ಮಾಡಬೇಡ ಅಂತ. ಹಾಗಾದ್ರೆ ಜ್ಞಾನಿಗಳಾಗಬೇಕು ನಾವು ಅಂದ್ರೆ, ಸರಿಯಾದ ಪ್ರಾರ್ಥನೆ ನಾವು ಮಾಡ್ಬೇಕು ಅಂದ್ರೆ ಕ್ರಿಸ್ತನನ್ನ ಸರಿಯಾಗಿ ನಾವು ತಿಳಿದಿರ್ಬೇಕು. ಆಮೇಲೆ ಕೆಲವರೆಲ್ಲ ಹೇಳಿದ್ದೇನೆ ಹೇಳ್ಕೊಂಡು ಮಾಡಿದ್ದೇನೆ ಮಾಡ್ಕೊಂಡು ಕೂತಿರ್ತಾರೆ. ಯೇಸುವಿನ ಹೇಳ್ತಾರೆ ಏನೋ ನಾವು ಮೊದಲು ಹುಡುಕ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಪ್ರಾರ್ಥನೆ ಅನ್ನುವಂಥದ್ದು ಯಾವ್ದ್ರ ಬಗ್ಗೆ ಇರ್ಬೇಕು ಅಂತ ಕೂಡ ನೋಡುವಾಗ ಅಪೊಸ್ತಲಗಳ 1:3 ನೋಡ್ತೀವಿ, ದೇವರ ರಾಜ್ಯದ ಬಗ್ಗೆ ಇರ್ಬೇಕು ಅಂತ. ಯಾವ್ದ್ರ ಬಗ್ಗೆ? ದೇವರ ರಾಜ್ಯ. ಈ ದೇವರ ರಾಜ್ಯದಲ್ಲಿ ನಾವು ಬೇರೂರಬೇಕು. ಪ್ರಾರ್ಥನೆ ಮಾಡೋದು ಅಂದ್ರೆ, ಈಗ ವಾಕ್ಯ ಅಥವಾ ಬೀಜ ಬಿತ್ತಲ್ಪಟ್ಟಾಗ ಆ ವಾಕ್ಯಕ್ಕೆ ನೀರು ಹಾಕಬೇಕು. ನೀರು ಹಾಕಿದ್ರೇನೆ ಅದು ಬೇರು ಬಿಡೋದಕ್ಕೆ ಸಾಧ್ಯ. ಹಾಗೆ ದೇವರ ವಾಕ್ಯ ನಮ್ಮಲ್ಲಿ ಇದ್ರೆ ಮಾತ್ರ ಸಾಲದು, ಆ ವಾಕ್ಯವನ್ನು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಭಾನುವಾರ ದೇವರ ವಾಕ್ಯ ಹೇಳ್ತಾರೆ, ದೇವರ ವಾಕ್ಯವನ್ನು ನಾವು ಕೇಳ್ತೀವಿ. ನಾನು ಯಾವಾಗ ಹೇಳ್ತೀನಿ ನೋಟ್ಬುಕ್ ತಗೊಬನ್ನಿ ಅಂತ. ಈ ಹೊಸ ವರ್ಷದಲ್ಲಿ ಅದೊಂದು ತೀರ್ಮಾನ ಮಾಡಿ, ನಮ್ಮ ಸಭೆ ಬರೋರೆಲ್ಲರೂ ಕೂಡ ನೋಟ್ಬುಕ್ ತನ್ನಿ, ಡೈರಿ ಇಡಿ, ವಾಕ್ಯವನ್ನು ಬರ್ಕೊಳ್ಳಿ. ಆಮೇಲೆ ಬರಿತಾ ಧ್ಯಾನ ಮಾಡಿ. ಒಂದ್ ವೇಳೆ ನಾನು ಹೇಳೋ ಮಾತೆಲ್ಲ ಒಂದೇ ಸಲ ನೀವು ಕೇಳಿ ಅರ್ಥ ಮಾಡ್ಕೊಳಕ್ ಆಗದೆ ಇರ್ಬೋದು. ಮಧ್ಯದಲ್ಲಿ ಮಾತ್ರ ಕೆಲವು ಕಡೆ ಗಮನ ಕೊಡ್ತೀರಾ, ಕೆಲವನ್ನ ಮಿಸ್ ಮಾಡ್ಕೊಳ್ತಿರ್ತೀರಿ. ವಚನಗಳನ್ನು ಬರ್ಕೊಳ್ಳಿ, ಇಡೀ ಮೆಸೇಜ್ ಅನ್ನ ನೀವು ಬರ್ಕೊಳ್ಳಿ, ಧ್ಯಾನ ಮಾಡಿ. ಈ ಮೆಸೇಜ್ಗಳೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ಒಂದಲ್ಲ ಒಂದಿನ. ಆಮೇಲೆ ಸೊ ಈ ಪ್ರಾರ್ಥನೆ ಅನ್ನೋದು ತುಂಬಾ ಮುಖ್ಯ. ದೇವರ ವಾಕ್ಯವನ್ನು ಹಿಡಿದು ನೀನು ಪ್ರಾರ್ಥನೆ ಮಾಡುವಾಗ ನೀನೇನ್ ಮಾಡ್ತೀಯ, ದೇವರ ರಾಜ್ಯದಲ್ಲಿ ಬೇರೂರ್ತೀಯ. ಎಷ್ಟು ಬಲವಾಗಿ ನೀನು ನಿಲ್ತೀಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀನು ಮಾಡೋ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾರೆ. ಹಾಗಾದ್ರೆ ಪ್ರಾರ್ಥನೆ ಯಾವುದಕ್ಕಾಗಿ ಪ್ರಾರ್ಥಿಸಬೇಕು? ಪರಿಶುದ್ಧಾತ್ಮನ ಒಂದು ತುಂಬಿಸುವಿಕೆಗಾಗಿ. ನಿನಗೂ ನನಗೂ ತುಂಬಾ ಅವಶ್ಯಕವಾಗಿ ಬೇಕಾಗಿರೋದು ಗೊತ್ತಾ? ದೇವರ ಆತ್ಮ. ಆಮೇಲೆ ಬ್ರದರ್ ಹತ್ರ ಅಲ್ಲಿ ಮಾತಾಡ್ತಿದ್ರೆ ದೀಕ್ಷಾಸ್ನಾನ ಕೊಡೋ ಸಮಯದಲ್ಲಿ ಮಹೇಶ್ ಬ್ರದರ್ ಕೆಲವು ವಿಷಯಗಳನ್ನು ಹೇಳ್ತಾರೆ. ಅಂದ್ರೆ ರಾತ್ರಿ ಹೊತ್ತು ಮಲಗುವಾಗಲೂ ಕೂಡ ಅವರಿಗೆ ಏನೋ ಒಂಥರ ಹೇಳ್ದಂಗ ಆಗೋದು, ಬೆಡ್ಶೀಟ್ ಹೇಳ್ದಂಗ ಆಗೋದು, ಯಾರೋ ಮಾತಾಡ್ದಂಗೆ ಬಿಸಿ ಮಾತುಗಳು ಕಿವಿಯಲ್ಲಿ ಕೇಳಿಸುತ್ತಂತೆ. ಅದು ಅನೇಕ ದಿನಗಳಿಂದ ಆಗ್ತಿರುತ್ತೆ. ಅವ್ರು ಹೇಳಿದ್ರು ಒಂದು ಮಾತು, ನಾನು ರೆಡಿಯಾಗಿ ಸಭೆಗೆ ಬರಬೇಕು ಅಂತೆಲ್ಲ ರೆಡಿಯಾಗಿರ್ತೀನಿ, ತೀರಾ ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ನನ್ನ ಮನಸ್ಸು ಬದಲಾಗುತ್ತೆ. ಅನೇಕ ಸಲ ಹಂಗೆ ಆಗ್ತಾ ಇದೆ ಅಂತ. ಸೈತಾನ ಎಷ್ಟು ಮಟ್ಟಿಗೆ ಕಾರ್ಯ ಮಾಡ್ತಾನೆ. ಆ ದುರಾತ್ಮಗಳು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಬಾರ್ದು ಅಂದ್ರೆ, ಸೈತಾನ ನಮ್ಮನ್ನ ಮುಟ್ಟಬಾರ್ದು ಅಂದ್ರೆ ದೇವರ ಆತ್ಮ ನಮ್ಮಲ್ಲಿ ಇರಬೇಕು. ಆಮೇಲೆ ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಾವೆಲ್ಲರೂ ದೇವರ ಗರ್ಭಗುಡಿ, ನಮ್ಮ ಹೃದಯಗಳು ದೇವರ ಆಲಯಗಳು.
ಇಲ್ಲಿ ದೇವರು ಎಲ್ಲೇ ಇದ್ದಾಗ ದೆವ್ವ ಬರ್ದು ಯಾರು ಬರ್ತಾರೆ? ಇಲ್ಲಿ ಬೆಳಕಿಲ್ಲ ಅಂದಾಗ ಕತ್ತಲೆ ಆಟೋಮೆಟಿಕ್ ಆಗಿ ಬರುತ್ತೆ. ಈ ಬೆಳಕು ಬರೋದಕ್ಕೆ ನಮ್ಮ ಸಹೋದರರು ಬಂದ ತಕ್ಷಣ ಕಷ್ಟಪಟ್ಟರು, ವೈರ್ ತಗೊಂಡೋಗಿ ಎಲ್ಲ ಹೇಳಿದ್ರು, ಕಲೆಕ್ಷನ್ ಎಲ್ಲ ಚೆಕ್ ಮಾಡಿ ಎಲ್ಲೆಲ್ಲಿ ಬಲ್ಪ್ ಹಾಕ್ಬೇಕು ಏನೆಲ್ಲ. ಅವರು ಬೆಳಕು ಬರ್ಬೇಕಂದ್ರೆ ನಾವು ಕಷ್ಟಪಡ್ಬೇಕು. ಅದೇ ಕತ್ತಲೆ ಬರ್ಬೇಕಂದ್ರೆ ನೀನೇನು ಮಾಡಬೇಡ, ಅದಾಗದೆ ನಮ್ಮ ಜೀವನದಲ್ಲಿ ಬರುತ್ತೆ. ದೇವ್ರು ನಮ್ಮಲ್ಲಿ ಬರ್ಬೇಕಂದ್ರೆ ನಾವು ಕಷ್ಟಪಡ್ಬೇಕು, ನಾವು ಪ್ರಯತ್ನ ಮಾಡ್ಬೇಕು, ನಾವು ದೇವ್ರಿಗೆ ಸ್ಥಳ ಕೊಡ್ಬೇಕು. ದೇವರು ಕಳ್ಳ ಅಲ್ಲ, ಕಳ್ಳ ಕದ್ಕೊಳ್ಳೋದಕ್ಕಾಗಿ ಬರೋನು. ಅದಕ್ಕೋಸ್ಕರ ಬಾಗಿಲ ಮುರಿದು ಬಿಡ್ಬೇಕಾದ್ರೆ ಬರ್ತಾನೆ, ಬಲವಂತವಾಗಿ ಬರ್ತಾನೆ ಕಳ್ಳ. ಆದ್ರೆ ಯಜಮಾನ ಹಂಗ್ ಬರಲ್ಲ, ಬಾಗಿಲು ತಟ್ಟಿ ಬರ್ತಾನೆ. ಆಮೇಲೆ ಬಾಗಿಲು ತಟ್ಟಿ ಬರ್ತಾನೆ. ಹಾಗಾಗಿ ನೀನಾಗಿ ನೀನು ನಿನ್ನ ಹೃದಯವೆಂಬ ಬಾಗಿಲನ್ನ ಯೇಸುಗಾಗಿ ತೆರೆಯೋ ತನಕ ಯೇಸು ಬಾಗಿಲು ಬಡಿತಾ ಇರ್ತಾರೆ ವಿನಃ ಬಲವಂತವಾಗಿ ಬರಲ್ಲ. ಆದ್ರೆ ಸೈತಾನ ನಿನ್ನಲ್ಲಿ ಬಲವಂತವಾಗಿ ಬಂದು ನಿನ್ನ ಜೀವಿತವನ್ನು ಹಾಳು ಮಾಡ್ತಾನೆ. ಹಾಗಾಗಿ ನಿನ್ನ ಹೃದಯ ಯಾವಾಗ ದೇವರ ಆತ್ಮದಿಂದ ತುಂಬಿರುತ್ತೋ, ದೇವರ ಆತ್ಮನ ಒಂದು ಗರ್ಭಗುಡಿ ಒಂದು ದೇವಾಲಯವಾಗುತ್ತೋ, ಆಗ ಖಂಡಿತವಾಗ್ಲೂ ಕೂಡ ನಿನ್ನ ಜೀವನ ಆಶೀರ್ವಾದವಾಗಿರುತ್ತೆ. ನೀನು ಖಂಡಿತವಾಗ್ಲೂ ಕೂಡ ಹೊಸದಾಗಿ ಪ್ರಾರಂಭ ಮಾಡಬಹುದು. ಆಮೇಲೆ ಹಾಗಾಗಿನೇ ಆ ಪ್ರಾರ್ಥನೆ ಅನ್ನೋದು ಮೊದಲು ದೇವರ ರಾಜ್ಯ, ಆ ರಾಜ್ಯದಲ್ಲಿ ಬೇರ್ಬಿಡೋದಕ್ಕಾಗಿ ನಾವು ಪ್ರಾರ್ಥಿಸಬೇಕು ಅಂತ ಹೇಳಿದ್ರು. ಸ್ವಾಮಿನೇ ಹೇಳಿರುವಂತದ್ದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ ಅಂತ. ತವಕ ಪಡಿ ಅಂದ್ರೆ ಪ್ರಾರ್ಥಿಸಿ. ದೇವರ ರಾಜ್ಯ ಇಗೋ ನಿಮ್ಮ ಬಳಿಯಲ್ಲಿದೆ. ಆ ದೇವರ ರಾಜ್ಯ ನಿಮ್ಮಲ್ಲಿ ಬರಬೇಕು ಅಂದ್ರೆ, ನಿಮ್ಮ ಕುಟುಂಬದಲ್ಲಿ ಬರಬೇಕು ಅಂದ್ರೆ, ದೇವರ ರಾಜ್ಯ ಅಂದ್ರೆ ಈಗ ಸೈತಾನ ರಾಜ್ಯ ಅಂದ್ರೆ ಏನು? ಸೈತಾನ ಆಳ್ವಿಕೆ. ಈಗ ಕಾಂಗ್ರೆಸ್ ರಾಜ್ಯ ಅಂದ್ರೆ ಕಾಂಗ್ರೆಸ್ ಒಂದು ಆಳ್ವಿಕೆ. ಈಗ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಮಾಡ್ತಾ ಇದೆ ಈ ನಮ್ಮ ರಾಜ್ಯದಲ್ಲಿ. ಇದು ಕಾಂಗ್ರೆಸ್ ಬರೋದಕ್ಕೆ ಮುಂಚೆ ಬಿಜೆಪಿ ಆಳ್ವಿಕೆ ಮಾಡ್ತಾರೆ. ಬಿಜೆಪಿ ಅವರ ರಾಜ್ಯ ನಡೀತಾ ಇತ್ತು. ಹಾಗೆ ಕಾಂಗ್ರೆಸ್ ಅವ್ರು ಇದ್ರು ಕೂಡ ಕಾಂಗ್ರೆಸ್ ಏನು ನಡೀತಾ ಇರಲಿಲ್ಲ, ಬಿಜೆಪಿ ಅವರೇ ನಡೀತಾ ಇದ್ದಿದ್ದು. ಯಾಕೆ ರಾಜಕೀಯ ತರ್ತಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಕಾಂಗ್ರೆಸ್ ಅವ್ರು ಇದ್ರು, ಅವ್ರ ಅಧಿಕಾರದಲ್ಲಿ ಇಲ್ಲದೆ ಇದ್ರಿಂದ ಅವ್ರದ್ದೇನು ನಡೀತಾ ಇರಲಿಲ್ಲ. ಬಿಜೆಪಿ ಇದ್ರಿಂದ ಬಿಜೆಪಿ ನಡೀತಾ ಇತ್ತು. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ರಾಜ್ಯ ಇದೆ ನಿನ್ನ ಜೀವನದಲ್ಲಿ ಅದು ತುಂಬಾ ಮುಖ್ಯ. ನೀನ್ ದೇವ್ರ ರಾಜ್ಯಕ್ಕಾಗಿ ತವಕ ಪಟ್ರೆ, ದೇವ್ರ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ದೇವ್ರ ರಾಜ್ಯದ ಕಾರ್ಯಗಳು ನಡೆಯುತ್ತೆ. ಆಮೇಲೆ ದೇವರೇ ಆಳ್ವಿಕೆ ಮಾಡ್ತಾರೆ ನಿನ್ನ ಜೀವನದಲ್ಲಿ, ಕುಟುಂಬದಲ್ಲಿ. ಹಾಗಾಗಿ ದೇವರ ರಾಜ್ಯಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕು. ಮತ್ತೆ ನಿನ್ನ ಚಿತ್ತ ಅಲ್ಲ, ದೇವರ ಚಿತ್ತ ನೆರವೇರೋದಕ್ಕೆ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಪ್ರಾರ್ಥನೆ ಮಾಡುವಾಗ ದೇವರೇ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ನೆರವೇರಲಿ, ನನ್ನ ಜೀವನದಲ್ಲಿ ನಿನ್ನ ಚಿತ್ತ ನೆರವೇರಲಿ, ನನ್ನ ಕುಟುಂಬದಲ್ಲಿ ನಿನ್ನ ಚಿತ್ತ ನೆರವೇರಲಿ. ಈ ತರದೊಂದು ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ, ಕೆಲಸದಲ್ಲಿ ನಿನ್ನ ಚಿತ್ತ ನೆರವೇರಲಿ. ಪ್ರತಿಯೊಂದರಲ್ಲೂ ಕೂಡ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸು. ನೇಹಮನ ಬಗ್ಗೆ ಹೇಳಿದಾಗ ನಾನು ಹೇಳ್ತಾ ಇದ್ದೆ ಅವತ್ತು ದೇವರ ಅವನು ರಾಜನ ಮುಂದೆ ಮಾತನಾಡುವಾಗಲೂ ಕೂಡ ಪ್ರಾರ್ಥನೆ ಮಾಡಿ, ಎರಡೇ ಮಾತಾಗಲಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ದೇವ್ರ ಚಿತ್ತ ಯಾವಾಗ ಒಳ್ಳೇದಾಗಿರುತ್ತೆ ನಿನ್ನ ಬಗ್ಗೆ. ಈಗ ನಿನ್ನ ಮಕ್ಕಳ ಬಗ್ಗೆ ನೀನು ಯಾವಾಗಲೂ ಒಳ್ಳೇದು ಯೋಚನೆ ಮಾಡ್ತಾ, ಕೆಟ್ಟದ್ದು ಯೋಚನೆ ಮಾಡ್ತಾ. ಕೆಟ್ಟವರಾದ ನಾವೆಲ್ಲ ಕೆಟ್ಟವರೇ. ಕೆಟ್ಟವರಾದ ನಾವು ನಮ್ಮ ಮಕ್ಕಳ ಬಗ್ಗೆ ಒಳ್ಳೇದ ಬಗ್ಗೆ ಯೋಚನೆ ಮಾಡ್ತೀವಿ. ನಾನು ಆದ್ರೂ ಪರವಾಗಿಲ್ಲ, ನಾನೇನೋ ಈಗ ಆಗ್ಬಿಟ್ಟೆ, ನನ್ನ ಜೀವನ ಏನೋ ಈ ತರ ಆಗೋಯ್ತು, ಆದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತೀನಿ. ಎಂತ ತಂದೆ ತಾಯಿ ಆದ್ರೂ ಕೂಡ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳು ಒಳ್ಳೇದ್ ಮಾಡಕ್ ಹೋದಾಗ ಒಳ್ಳೆಯವರಾಗಿದ್ದ ನಾನು ಇನ್ನೆಷ್ಟು ಒಳ್ಳೇದು ಮಾಡ್ಬೋದು. ಹಾಗಾಗಿ ದೇವರ ಚಿತ್ತ ನಿನ್ನ ಜೀವನದಲ್ಲಿ ಒಳ್ಳೇದೇ ಆಗಿರೋದ್ರಿಂದ ಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಹಾಗೆ ದೇವರೇ, ಯೇಸುವೇ, ಈ ಭೂಲೋಕದಲ್ಲಿ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಕೆಲಸ ಕಾರ್ಯಗಳಲ್ಲಿ ನಿನ್ನ ಚಿತ್ತ ನೆರವೇರಲಿ ಅಂತ ಪ್ರಾರ್ಥನೆ ಮಾಡು. ಮಿಕ್ಕಿದ್ದೆಲ್ಲ ಅಂತ ನೋಡ್ಕೊಳ್ತಾನೆ. ನಾವು ಅನೇಕ ಸಲ ದೇವರಿಗೆ ಗೈಡೆನ್ಸ್ ಕೊಡೋದಲ್ಲ, ದೇವರಿಗೆ ಮಾರ್ಗದರ್ಶನ ಮಾಡೋದಲ್ಲ. ದೇವರಿಗೆ ಇದನ್ನ ಹಿಂಗ್ ಮಾಡು, ದೇವರಿಗೆ ಅದನ್ನ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ದೇವ್ರಿಗೆ ಚೆನ್ನಾಗಿ ಗೊತ್ತು. ಆಮೇಲೆ ದೇವ್ರ ನಾಮ ಸ್ತೋತ್ರವಾಗುತ್ತೆ. ಮೂರನೇದಾಗಿ ನಾವು ನೋಡುವಾಗ ನಮ್ಮ ಒಂದು ಹೊಸ ಪ್ರಾರಂಭ ಅನ್ನೋದು ಸುವಾರ್ಥ ಸೇವೆಗಾಗಿ ಇರಬೇಕು ಎಂಬುದಾಗಿ ನಮ್ಮ ಜೀವನ. ನಾನು ಆಗಲೇ ಹೇಳಿದೆ, ನಮ್ಮ ಗುರಿ ಯಾವುದ್ರ ಕಡೆಗೆ? ಸುವಾರ್ಥ ಸೇವೆ ಕಡೆಗೆ ಓಡಬೇಕು. ಇಲ್ಲಿರೋರೆಲ್ಲರೂ ಅಯ್ಯೋ ನಾನೇನ್ ಮಾಡಕ್ಕಾಗುತ್ತೆ,
ಇವರೆಲ್ಲ ಯೌವನಸ್ಥರು, ದುಡಿಯೋರು, ಇವ್ರು ಹೋಗಿ ಬೇಕಾದ್ರೆ ಎಲ್ಲಾದ್ರೂ ಸೇವೆ ಮಾಡ್ಬೋದು, ಯಾರಾದ್ರೂ ಹೇಳ್ಬೋದು ನನ್ನ ಕೈಲಿ ಏನಾಗುತ್ತೆ ಅಂತ ನೀವು ಅನ್ಕೋಬಹುದು. ನಿಮಗಿಂತ ಒಳ್ಳೆ ಸೇವೆ ಮಾಡೋರು ಯಾರು ಇರಲ್ಲ. ಯಾಕಂದ್ರೆ ನಿಮ್ಗೆ ಅನುಭವ ಇರುತ್ತೆ, ತಿಳುವಳಿಕೆ ಇರುತ್ತೆ, ನಿಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಒಳ್ಳೇದು ಕೆಟ್ಟದೆಲ್ಲ ಅನುಭವಿಸ್ತಿರ್ತೀರ ನೀವು. ನಿಮ್ ತರ ಅನೇಕರು ಬಲಹೀನತೆಗಳಲ್ಲಿ ಇರ್ತಾರೆ. ಹೋಗಿ ಕೂತ್ಕೊಂಡು ಬೇಡದಿರೋ ವಿಷಯಗಳೆಲ್ಲ ಗಂಟೆ ಗಟ್ಟಲೆ ನೀವು ಮಾತಾಡ್ತಿರ್ತೀರ. ಕುಟುಂಬದ ವಿಷಯಗಳು, ಅವ್ರ ವಿಷಯ, ಇವ್ರ ವಿಷಯ ಎಲ್ಲ ನೀವು ಮಾತಾಡ್ತಿರ್ತೀರ. ಯೇಸು ಸ್ವಾಮಿ ಬಗ್ಗೆ ಮಾತಾಡಿ, ಅವ್ರ ಜೀವನದಲ್ಲಿರೋ ಕಷ್ಟಗಳನ್ನ ಕೇಳಿಸ್ಕೊಳ್ಳಿ. ಅದಕ್ಕೆಲ್ಲ ಉತ್ತರ ನೀನೇನೋ ಬೇರೆ ಬೇರೆ ಉತ್ತರ ಕೊಡಕ್ ಹೋಗ್ಬೇಡ, ಯೇಸುವೇ ಉತ್ತರ. ಆಮೇಲೆ ಅವ್ರ ಜೀವನದಲ್ಲಿ ಏನೇ ಸಮಸ್ಯೆಗಳು ಹೇಳಿದ್ರು ಕೂಡ ಯೇಸುವನ್ನ ಮುಂದೆ ತಾನೆ ನೀವು ಮಾತಾಡುವಾಗ ಯೇಸು ಬಗ್ಗೆ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಅವ್ರು ನಂಬೋದಾದ್ರೆ ಅವ್ರು ಕೂಡ ಅವ್ರ ಜೀವನದಲ್ಲಿ ದೇವರ ಮಹಿಮೆನ ಕಾಣ್ತಾರೆ. ಹಾಗಾಗಿ ಇಲ್ಲಿರೋದ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಸುವಾರ್ತೆ ಯಾವಾಗ ಮೊದಲು ದೇವರ ವಾಕ್ಯ ನಮ್ಮಲ್ಲಿ ಮುದ್ರೆ ಆಗುತ್ತೆ, ಕ್ರಿಸ್ತನ ನಮ್ಮಲ್ಲಿ ಮುದ್ರೆ ಆಗ್ತಾನೆ, ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆ ದೇವರ ರಾಜ್ಯದ ವಿಷಯಗಳಲ್ಲಿ ಬೇರೂರುವಂತದ್ದಾಗಿರುತ್ತೆ. ಆಗ ಸುವಾರ್ಥ ಸೇವೆ ಅನ್ನೋದು ತಾನೇ ನಡೆಯುತ್ತೆ. ಆಮೇಲೆ ದೇವರ ವಾಕ್ಯ ಇದ್ದು ಪ್ರಾರ್ಥನೆ ಮಾಡೋದು ನಾವು ಸುವಾರ್ಥ ಸಾರ್ಥ ಇರಕ್ಕಾಗೋದೇ ಇಲ್ಲ. ಪರಿಶುದ್ಧಾತ್ಮ ನಮ್ಮಲ್ಲಿ ಬಲವಂತ ಮಾಡ್ತಾರಂತೆ ಪರಿಶುದ್ಧಾತ್ಮ ಸುವಾರ್ಥ ಸಾರೋದಕ್ಕೆ. ಆಮೇಲೆ 2025ರಲ್ಲಿ ನಾವು ಇನ್ನೂ ಅಧಿಕವಾಗಿ ವಾಕ್ಯವನ್ನ ಕೇಳೋರಾಗಿ, ವಾಕ್ಯದ ಜೊತೆ ನಡ್ಕೊಳ್ಳೋರಾಗಿರೋಣ. ಈ ಒಂದು ಹೊಸ ಪ್ರಾರಂಭ ಅದನ್ನೇ ನಾವು ಇಟ್ಕೊಳ್ಳೋಣ. ಪ್ರಾರ್ಥನೆ ಇದುವರೆಗೂ ನಾವು ಮಾಡಿದಂತ ಪ್ರಾರ್ಥನೆಗಳು ಹೇಗಿದೆಯೋ ಗೊತ್ತಿಲ್ಲ. ಇನ್ನು ಮೇಲೆ ದೇವರ ಪರಿಶುದ್ಧಾತ್ಮನ ತುಂಬಿಸಿರ್ತೀವಿ. ದೇವರ ರಾಜ್ಯಕ್ಕಾಗಿ, ದೇವರ ಚಿಂತನೆ ಇರೋದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಖಂಡಿತವಾಗಲೂ ಉತ್ತರಗಳು ನಮ್ಮ ಜೀವನದಲ್ಲಿ ಬರುತ್ತೆ. ಈ ಒಂದು ಸ್ವಾರ್ಥ ಸೇವೆಯಲ್ಲಿ ನಾವು ನೋಡುವಾಗ ಅಪೊಸ್ತಲರ ಕೃತಿಗಳಲ್ಲಿ ಆಗಲೇ ನಾವು ಓದ್ಕೊಂಡ್ವಿ. 1:8ರಲ್ಲಿ ಹೇಳುವಂಥದ್ದು. ಇಲ್ಲಿ ನಾವು ನೋಡುವಾಗ ಪರಿಶುದ್ಧಾತ್ಮನ ಒಂದು ಸಹಾಯ ತುಂಬಾ ಬೇಕಾಗಿರುವಂಥದ್ದು. ಇದು ನಮ್ಮ ಸ್ವಭಾವವನ್ನು ಬದಲಾಯಿಸುವಂಥದ್ದು. ಬೇರು, ಈ ಮುದ್ರೆ ಕ್ರಿಸ್ತನಾಗಿರ್ಬೇಕು, ಬೇರು ದೇವರ ರಾಜ್ಯದಲ್ಲಿ ಇರಬೇಕು. ಮತ್ತೆ ಒಂದು ಸ್ವಾರ್ಥ ಸೇವೆ ಅನ್ನೋದು ಸ್ವಭಾವ, ಅದು ಪರಿಶುದ್ಧಾತ್ಮ ಆಗಿರ್ಬೇಕು. ಒಂದು ಮರ ಇದೆ ಅಂತ ಹೇಳಿದ್ರೆ ಮುದ್ರೆ ಅನ್ನೋದು ತುಂಬಾ ಮುಖ್ಯ. ಆ ಮುದ್ರೆ ಅನ್ನೋದೇ ಬೀಜ. ಬೀಜ ಇಲ್ಲದೆ ಬೇರು ಇಲ್ಲ, ಸ್ವಭಾವನೂ ಇಲ್ಲ. ಮೊದಲು ಬೀಜ ತಾನೆ. ಯಾವುದೇ ಮರ ಬೆಳಿಬೇಕಂದ್ರೆ ಫಸ್ಟ್ ಏನಿರ್ಬೇಕು? ಬೀಜ. ಆ ಬೀಜ ಇಲ್ಲದೆ ಬೇರಿರಲ್ಲ, ಬೇರು ಬಿಡದೆ ಅದು ಮರ ಇರಲ್ಲ. ಹಾಗಾಗಿ ಈ ಬೀಜ ಕ್ರಿಸ್ತನ, ಈ ಬೇರು ಪ್ರಾರ್ಥನೆ ಆಗಿರ್ಬೇಕು. ಇದು ಸ್ವಭಾವ ಖಂಡಿತ ಪರಿಶುದ್ಧಾತ್ಮ. ಸೊ ಒಳಗಡೆ ಏನಿದೆ ನಮ್ಮಲ್ಲಿ ಅದು ಏನಾಗುತ್ತೆ, ಅದರಲ್ಲಿ ನಾವು ಹಂತವಾಗಿ ಬೇರೆ ಬಿಡ್ತೀವಿ. ಅದಾದ್ಮೇಲೆ ಹೊರಗಡೆ ಕಾಣುತ್ತೆ ಅದು ನಾವು ಯಾರು, ನಮ್ಮ ಜೀವನ ಏನು ಅನ್ನೋದು ಆಟೋಮೆಟಿಕ್ ಆಗಿ ನಮ್ಮ ಕ್ರಿಯೆಗಳ ಮೂಲಕ ನಾವು ತೋರಿಸ್ಕೊಳ್ತೀವಿ. ಹಾಗಾಗಿ ದೇವರ ವಿಷಯಗಳಲ್ಲಿ ನಾವು ಬದಲಾಗಬೇಕಾಗಿರೋದಿದೆ. ದೇವರೇ ಯೇಸು ಕ್ರಿಸ್ತನೇ ಹೇಳಿರುವಂಥದ್ದು ಮತ್ತಾಯ 28ನೇ ಅಧ್ಯಾಯ 18ರಿಂದ 20ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಹೇಳುವಂತಹ ಮಾತು ಏನು ಅಂದ್ರೆ 19ನೇ ವಚನವನ್ನು ಓದೋಣ. ಮತ್ತಾಯ 28:19. ಅದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಏನಂತ ಇದೆ? ಎಲ್ಲಾ ದೇಶದವರನ್ನ ಎಂಬುದಾಗಿ. ಆಮೇಲೆ ದೇವರು ಹೇಳ್ತಿರುವಂತದ್ದು ನೀನು ನಾನು ಎಲ್ಲಾ ದೇಶಗಳಿಗೆ ಹೋಗ್ಬೇಕು ಎಂಬುದಾಗಿ. ದೇವರ ಚಿತ್ತ ಸುವಾರ್ಥ ಸೇವೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೇಳಿದೆ, ನಿನ್ನ ಗುರಿ ಅಲ್ಲ, ನಿನ್ನ ಗುರಿ ಒಂದು ಸಭೆ, ಒಂದು ಕ್ಷೇತ್ರ. ನಾನು ದೇವರು ನನಗೆ ಈ ಏರಿಯಾದಲ್ಲಿ ಸೇವೆ ಮಾಡಕ್ಕೆ ಹೇಳಿದ್ದಾರೆ, ದೇವರು ನನಗೆ ಈ ಸಭೆ ಸೇವೆ ಮಾಡಕ್ಕೆ ಹೇಳಿದ್ದಾರೆ ಅಂತ ಒಂದು ಸಭೆನ, ಒಂದು ಕ್ಷೇತ್ರವನ್ನು ಮಾತ್ರ ಇಟ್ಕೊಳ್ಳೋದಲ್ಲ. ಒಂದು ವೇಳೆ ಅದು ಪ್ರಾರಂಭ ಅಷ್ಟೇನೆ. ಪ್ರಾರಂಭ ಆಗೋದಕ್ಕೆ ಒಂದು ಸ್ಥಳ ಬೇಕು.
ಈಗ ಒಂದು ಬ್ಯಾಂಕ್ ಓಪನ್ ಆಗಬೇಕು ಅಂದ್ರೆ ಅಥವಾ ಒಂದು ಕಂಪನಿ ಓಪನ್ ಆಗಬೇಕು ಅಂದ್ರೆ ಮೈನ್ ಹೆಡ್ ಕ್ವಾರ್ಟರ್ ಅಂತ ಹೇಳ್ಬಿಟ್ಟು ಹೆಡ್ ಆಫೀಸ್ ಅಂತ ಹೇಳಿ ಒಂದು ಕಡೆ ಇರುತ್ತೆ, ಅದು ಪ್ರಾರಂಭ ಅಷ್ಟೇನೆ. ಆದ್ರೆ ಆ ಉದ್ದೇಶ ಬಂದ್ಬಿಟ್ಟು ಅಲ್ಲಿ ಮಾತ್ರ ಅದೊಂದನ್ನು ಮಾತ್ರ ನಡ್ಸ್ಕೊಂಡು ಹೋಗ್ಬೇಕು ಅಂತಲ್ಲ, ಹಂತತ್ವವಾಗಿ ಅದು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಹೋಗುತ್ತೆ, ಆಮೇಲೆ ಪಕ್ಕ ರಾಜ್ಯಗಳಿಗೆಲ್ಲ ಹೋಗಿ ಭಾರತ ದೇಶದಾದ್ಯಂತ ಹೋಗುತ್ತೆ, ಆಮೇಲೆ ಬೇರೆ ದೇಶಗಳಲ್ಲೂ ಇದೆ. ಇವಾಗ SBI ಅನ್ನೋ ಬ್ಯಾಂಕ್ ನಮ್ಮ ದೇಶದಲ್ಲೆಲ್ಲ ಬೇರೆ ದೇಶಗಳಲ್ಲೂ ಇದೆ. ಅದು ಪ್ರಾರಂಭವಾಗಿ ಮುಂಬೈಲೆಲ್ಲ ಒಂದು ಕಡೆ ಆಗಿರ್ಬೋದು, ಆದ್ರೆ ಅದು ಬೆಳೀತಾ 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 ಇವತ್ತು ಪ್ರಪಂಚದ ಮೂಲೆಗೂ ಇದೆ. ಅರ್ಥ ಆಗ್ತಿದ್ಯಾ? ಮನುಷ್ಯರೇ ಅದನ್ನ ಮಾಡ್ತಿದ್ದಾರೆ, ಇನ್ನು ನಾವೆಷ್ಟು ಮಟ್ಟಿಗೆ ಮಾಡ್ಬೇಕು? ಯೇಸು ಸ್ವಾಮಿ ಹೇಳಿರುವಂತ ಮಾತುಗಳನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು ಅಂತ. ಮತ್ತೆ ಎರಡನೇದಾಗಿ ಕೂಡ ಮಾರ್ಗ 14ನೇ ಅಧ್ಯಾಯದಲ್ಲಿ 15ರಿಂದ 18ರಲ್ಲಿ ನಾವು ನೋಡುವಾಗ, ಅದರಲ್ಲೂ 15ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳುವಂತದ್ದು ಏನಂತ ಇದೆ? ಜಗತ್ತು ಮಾರ್ಗ 16:15. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಏನಕ್ಕೆಲ್ಲ? ಜಗತ್ತಿಗೆಲ್ಲ ಅಂತ ಇದೆ. ಜಗತ್ತು ಅಂದ್ರೆ ಇಡೀ ಪ್ರಪಂಚಕ್ಕೆಲ್ಲ ನಾವು ಹೋಗಿ ಸುವಾರ್ತೆ ಸಾರಬೇಕು ಅಂತ ಹೇಳ್ತಿರೋದು ಯೇಸು ಕ್ರಿಸ್ತನ. ಹಾಗಾಗಿ ನಾವು ಯಾವ ಒಂದು ಕಂಪ್ಲೇಂಟ್ ಹೇಳಿದೆ, ಇದು ನನ್ನ ಕೈಲಿ ಆಗುತ್ತಾ ಅಂತ ನಾವು ಅನ್ಕೊಳ್ಳದೆ ನಾವು ಪ್ರಾರ್ಥನೆಯಲ್ಲಿ ಅದನ್ನ ಏಕೀಭವಿಸಿ, ಆಯ್ತು ದೇವರೇ, ಈಗ ಏಷ್ಯನ್ ಹೇಳಿದಾಗೆ ನಾನು ಇದೀನಿ ದೇವರೇ, ನನ್ನ ಕಳಿಸು ಅಂತ ಹೇಳ್ಬಿಟ್ಟು. ಮತ್ತೆ ಅಪೊಸ್ತಲರು 1:3 ನಾವು ನೋಡುವಾಗಲೇ ಭೂಲೋಕದ ಕಟ್ಟ ಕಡೆಯವರೆಗೆ ನಾವು ಹೋಗಿ ಸುವಾರ್ತೆನ ಸಾರಬೇಕು ಅಂತ ಹೇಳಿ 2025ರಲ್ಲಿ ನಾವು ಹೊಸದಾಗಿ ಪ್ರಾರಂಭ ಮಾಡೋಣ. ಆಮೇಲೆ ದೇವರ ವಾಕ್ಯವನ್ನ ಇಟ್ಕೊಳ್ಳೋಣ, ಕ್ರಿಸ್ತರ ಬಗ್ಗೆ ಸರಿಯಾಗಿ ನಾವು ಇಟ್ಕೊಳ್ಳೋಣ, ಪ್ರಾರ್ಥನೆ ಇಟ್ಕೊಳ್ಳೋಣ. ಅದು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡೋಣ. ಮತ್ತೆ ದೇವರ ಒಂದು ಸೇವೆ, ಈ ಸಭೆ ಸೈಮನ್ ಪಾರ್ಷದ್ ಅಲ್ಲ, ಈ ಸಭೆ ಇಲ್ಲಿರುವಂತ ಒಬ್ಬ ವ್ಯಕ್ತಿಗೂ ಅಲ್ಲ, ಇದು ದೇವರ ಸಭೆ. ಆಮೇಲೆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವಂತ ಸಭೆ. ಈ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಈ ಜಾಗ ಇರ್ಬೋದು, ಇದೆಲ್ಲ ದೇವರ ನಾಮ ಮಹಿಮೆಗೋಸ್ಕರ ಇರುವಂತದ್ದಾಗಿದೆ. ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದು ಕುಟುಂಬ. ಅಲ್ವಾ? ಯಾವುದು ನಮ್ಮ ನಿಜವಾದ ಕುಟುಂಬ? ಇದು ಶಾಶ್ವತವಾದ ಕುಟುಂಬ. ಕ್ರಿಸ್ತನಲ್ಲಿರುವ ಈ ಕುಟುಂಬ ಭೂಲೋಕದಲ್ಲೂ ನಾವು ಒಟ್ಟಿಗೆ ಇರ್ತೀವಿ, ಸತ್ಮೇಲೂ ನಾವು ಒಟ್ಟಿಗೆ ಇರ್ತೀವಿ. ಆಮೇಲೆ ಶಾರೀರಿಕವಾದವರು ಇವತ್ತಿರ್ಬೋದು, ನಾಳೆ ಹೋಗ್ಬಿಡ್ಬೋದು. ಅವರು ಯೇಸುವನ್ನ ನಂಬಿಲ್ಲ ಅಂದ್ರೆ ಶಾಶ್ವತವಾಗ ನಮ್ಮ ಕುಟುಂಬದವರೇ ಆಗಿದ್ರು ಕೂಡ ನರಕಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಈ ಕುಟುಂಬ, ಅದಕ್ಕೆ ನಾವು ಕ್ರಿಸ್ತನಲ್ಲಿರುವ ಕುಟುಂಬನ ಪ್ರೀತಿ ಮಾಡಬೇಕು, ಕ್ರಿಸ್ತನಲ್ಲಿರುವಂತಹ ಸಹೋದರ ಸಹೋದರಿಯರನ್ನ ಪ್ರೀತಿ ಮಾಡಬೇಕು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ, ಇದಾಗುತ್ತಾ ನಮ್ಮ ಕೈಲಾಗುತ್ತಾ, ಇರೋ 10 ಜನ 15 ಜನ ವಿಶ್ವಾಸಿಗಳು ಒಂದು ವಾರ ಬಂದ್ರೆ ಒಂದು ವಾರ ಬರಲ್ಲ, ಇಂಥ ಬಲಹೀನ ಸಭೆನ ಇಟ್ಕೊಂಡು ನಾವು ಲೋಕ ಸ್ವಾರ್ಥಿಗಳನ್ನ ಮಾಡೋಕ್ಕಾಗುತ್ತಾ? ಅಂದ್ರೆ ಇಂಥ ಬಲಹೀನ ಸಭೆನ ಇಟ್ಕೊಂಡು ಈಗಾಗಲೇ 3 ರಾಜ್ಯಗಳಿಗೆ ಹೋಗಿ ಸೇವೆ ಮಾಡಿ ಬಂದಿದ್ದೀವಿ. ಆಮೇಲೆ ದೇವ್ರ ನಾಮ ಸ್ತೋತ್ರ. ನಾವು ಬಲಹೀನ ಇರ್ಬೋದು, ನಮ್ಮಲ್ಲಿರುವ ಆತನ ಯಾರು ಅಂತ ಮುಖ್ಯ, ನಮ್ಮನ್ನ ಬಲಪಡಿಸುವ ಆತನ ಯಾರು ಅಂತ ಮುಖ್ಯ. ಆಮೇಲೆ ಪೌಲನದೇ ಹೇಳಿದ್ರೆ, ನನ್ನನ್ನ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ. ಇಲ್ಲಿರುವಂತ ನಾವೆಲ್ಲರೂ ಕೂಡ ಆ ಕ್ರಿಸ್ತನನ್ನ ನಾವು ಹಿಡ್ಕೊಳ್ಳುವಾಗ ಆತ ನಮ್ಮನ್ನ ಬಲಪಡಿಸ್ತಾರೆ. ಹೊಸದಾಗಿ ಪ್ರಾರಂಭ ಮಾಡೋಣ. ನಿನ್ನ ಜೀವನದಲ್ಲಿ ಏನೆಲ್ಲ ನಡೆದೋಗಿದೆ ಅದನ್ನೇ ಹಿಡ್ಕೊಂಡು ಪದೇ ಜಗಳ ಆಡೋದು ಯಾವಾಗ ಹೇಳಿ? ನಡೆದೋಗಿರೋ ವಿಷಯಗಳನ್ನ ನೆನೆಸಿ, ಮುಂದಿನ ವಿಷಯಗಳಿಂದ ಯಾವತ್ತೂ ಜಗಳ ಬರಲ್ಲ. ಮುಂದೆ ನಡೆಯೋ ವಿಷಯದಿಂದ ಯಾವತ್ತೂ ನಾವು ಜಗಳ ಆಡಲ್ಲ. ನಡೆದೋಗಿರೋದನ್ನೇ, ಅವತ್ತು ನೀನ್ ಹಿಂಗೆ ಹೇಳಿದೆ, ಇವತ್ತು ನೀನ್ ಹಿಂಗೆ ಹೇಳ, ಮೊನ್ನೆ ಹಿಂಗೆ ಹೇಳಿದೆ, ಆ ವಿಷಯಗಳನ್ನೇ ತೆಗೆದು ಅವತ್ತಿನ ಸಮಯವನ್ನ, ಅವತ್ತಿನ ಸಂತೋಷವನ್ನು ಕೂಡ ನೀನು ಹಾಳು ಮಾಡ್ಕೊಂತ. ಅವತ್ತು ನೀನ್ ಜಗಳ ಮಾಡ್ಕೊಂಡು, ಅವತ್ತು ನೀನ್ ಸಮಸ್ಯೆ ಮಾಡ್ಕೊಂಡು ಇನ್ನೊಂದು ವಾರ ಸಮಾಧಾನ ಇದ್ರೆ ಜೀವನ ಮಾಡ್ತೀರ. ಕುಟುಂಬದಲ್ಲೇ ನೀವೇ ಒಬ್ಬರಿಗೊಬ್ರು ಶತ್ರುಗಳಾಗ್ಬಿಡ್ತೀರ. ಅವಾಗ ಅಲ್ಲ, ಸೈತಾನಕ್ಕೆ ವಾಕ್ಯ ಜಾಗ ಕೊಡೋದು ಬೇಡ, ಅನ್ಯ ಜನರಿಗೆ ಜಾಗ ಕೊಡೋದು ಬೇಡ, ಅನ್ಯ ಜನ ಬಂದು ನೀನು ಬುದ್ಧಿ ಹೇಳೋ ತರ ಇರಬೇಡ. ನೀನು ಲೋಕಕ್ಕೆ ಸುವಾರ್ತೆ ಹೇಳುವಂತಹ ವ್ಯಕ್ತಿ, ನೀನು ಲೋಕಕ್ಕೆ ಬುದ್ಧಿ ಹೇಳುವಂತ ವ್ಯಕ್ತಿ. ಇನ್ನೊಬ್ಬರ ಹತ್ರ ನೀನು ಹೇಳಿಸ್ಕೊಳ್ಳೋ ತರ ಇರಬೇಡ. ಆಮೇಲೆ ಈ ವರ್ಷ ಹೊಸದಾಗಿ ಪ್ರಾರಂಭ ಮಾಡೋಣ. ಆಮೇಲೆ ಹೇಳಿದ ನಾನು ಈ ವರ್ಷ ಹೊಸದಾಗಿ ಪ್ರಾರಂಭ ಮಾಡ್ತೇನೆ. ದೇವರ
ಸ್ತೋತ್ರವಾಗಲಿ. ಈ ತೀರ್ಮಾನದೊಟ್ಟಿಗೆ ನೀನು ಹೋಗುವಾಗ ದೇವರು ನಿನಗೆ 5 ಬಲಗಳನ್ನು ಕೊಡ್ತಾರೆ. ನಿನ್ನ ಜೀವನದಲ್ಲಿ ಈ 5 ಬಲಗಳು ತುಂಬಾ ಮುಖ್ಯ ಅಂತ ದೇವರಿಗೆ ಗೊತ್ತು. ಹಾಗಾಗಿ ಆತ್ಮಿಕ ಬಲ ತುಂಬಾ ಮುಖ್ಯವಾದದ್ದು. ಆಮೇಲೆ ಜ್ಞಾನ ಬಲ ತುಂಬಾ ಮುಖ್ಯ. ದೇವರು ನಿನ್ನ ಜೀವನದಲ್ಲಿ ಜ್ಞಾನ ಕೊಡ್ತಾರೆ. ಅದಾದ್ಮೇಲೆ ಖಂಡಿತವಾಗಿ ಶಾರೀರಿಕ ಬಲ ಮುಖ್ಯ. ನಿನ್ನ ಜೀವನದಲ್ಲಿ ದೇವರು ಆರೋಗ್ಯವನ್ನು ಕೊಡ್ತಾರೆ. ಮತ್ತೆ 4ನೇದಾಗಿ ಆರ್ಥಿಕ ಬಲ. ನಿನ್ನ ಜೀವನದಲ್ಲಿ ಆರ್ಥಿಕತೆ ಬೇಕು, ಹಣ ಬಲ ಬೇಕು ನಿನಗೆ, ದೇವರು ಖಂಡಿತ ಕೊಡ್ತಾರೆ. ಮತ್ತೆ 5ನೇದಾಗಿ ನಿನಗೆ ಜನ ಬಲ ಬೇಕು. ನೀನು ನಾನು ದೇವರಿಗೋಸ್ಕರ ಸೇವೆ ಮಾಡಬೇಕು ಅಂದ್ರೆ, ಯೇಸು ಸ್ವಾಮಿ ಕೂಡ 12 ಮಂದಿ ಶಿಷ್ಯರನ್ನು ಆರಿಸ್ಕೊಂಡ್ರು. ಯೇಸು ಸ್ವಾಮಿ ಕೂಡ 70 ಜನರನ್ನು ಆರಿಸ್ಕೊಂಡ್ರು. ಯೇಸು ಸ್ವಾಮಿ ಕೂಡ 120 ಜನರನ್ನು ಆರಿಸ್ಕೊಂಡ್ರು. ಸೇವೆಗಾಗಿ ಅವನ್ನ ಸಿದ್ಧ ಮಾಡಿ ಕಳಿಸಿದ್ರು. ನಿನ್ನ ಜೀವನದಲ್ಲಿ ಕೂಡ ಈ 5 ಆಶೀರ್ವಾದಗಳು ಬೇಕಾಗಿದೆ. ಆಮೇಲೆ ಪ್ರಾರ್ಥನೆ ಮಾಡುವಾಗ, ದೇವರೇ ನಾನು ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ರೆ ನಿಮ್ಮ ವಾಕ್ಯಕ್ಕಾಗಿ, ನಿನ್ನ ಅಂದ್ರೆ ಕ್ರಿಸ್ತರಿಗಾಗಿ, ನಿಮ್ಮ ರಾಜ್ಯಕ್ಕಾಗಿ ಮತ್ತು ಪರಿಶುದ್ಧಾತ್ಮನಿಗಾಗಿ ನಾನು ಜೀವನ ಮಾಡಬೇಕು ಅಂದ್ರೆ ಈ ಒಂದು 5 ಬಲಗಳು ಕೊಡಿಸುವಾಗ, ಒಂದು ನನ್ನ ಆತ್ಮರಕ್ಷಣೆ ಹೊಂದಿ ಬಲವಾಗಿರಬೇಕು. ಯಾವ ಸಮಸ್ಯೆಗಳಿಗೂ ಹೆದರ್ಕೋಬಾರದು. ಆತ್ಮಿಕವಾಗಿ ನಾನು ಬೀಳಬಾರದು. ಆತ್ಮಿಕವಾಗಿ ಮೊದಲು ನಾನು ಆರೋಗ್ಯವಾಗಿರ್ಬೇಕು. ಆತ್ಮಿಕವಾಗಿ ನಾನು ಸರಿಯಾಗಿರ್ಬೇಕು ಫಸ್ಟ್. ಆಮೇಲೆ ಆತ್ಮಿಕವಾಗಿ ಕೆಲವರೆಲ್ಲ ಚೆನ್ನಾಗಿದ್ರು ಕೂಡ, ಬಲವಾಗಿದ್ರು ಕೂಡ ದೇವರ ವಾಕ್ಯದ ಜ್ಞಾನ ಇಲ್ಲದೆ ಇರೋದ್ರಿಂದ ಬಿದ್ದೋಗ್ತಿರ್ತಾರೆ. ಸ್ವಲ್ಪ ದಿನ ತುಂಬಾ ಆತ್ಮಿಕವಾಗಿರ್ತಾರೆ, ಆ ವಾಕ್ಯ ಇಲ್ಲದೆ ಇರೋದ್ರಿಂದ, ಆ ವಾಕ್ಯದ ತಿಳುವಳಿಕೆ ಇರೋದ್ರಿಂದ ಅವ್ರು ಪದೇ ಬಿದ್ದೋಗ್ತಿರ್ತಾರೆ. ಹಾಗಾಗಿ ದೇವರ ವಾಕ್ಯ ನಿನ್ನ ಜೀವನದಲ್ಲಿ ಬೇಕು. ಆಮೇಲೆ ಶಾರೀರಿಕವಾದ ಆರೋಗ್ಯ ಬೇಕೇ ಬೇಕು. ನಾವು ದೇವರಿಗೋಸ್ಕರ ಸಭೆಗೆ ಬರ್ಬೇಕಾದ್ರೂ ಆರೋಗ್ಯ ಬೇಕು. ಆಮೇಲೆ ದೇವರ ಸೇವೆಗಾಗಿ ಹೋಗ್ಬೇಕಂದ್ರೂ ಆರೋಗ್ಯ ಬೇಕೇ ಬೇಕು. ಖಂಡಿತವಾಗ್ಲೂ ಅದನ್ನು ಕೊಡ್ತಾರೆ. ಯೇಸುವಿನ ದಾಸುಡ್ಯಗಳಿಂದ ನಮ್ಮನ್ನು ಗುಣಪಡಿಸ್ತಾರೆ. ಆಮೇಲೆ ಮತ್ತೆ ಆರ್ಥಿಕತೆ, ಹಣ ಬಲ. ಹಣ ಇದ್ರೆ ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಆ ಹಣ, ಕತ್ತಲೆ ಹಣ ಬೇಡ ನಮಗೆ, ಬೆಳಕಿನ ಹಣ ಆಗಬೇಕು. ಕತ್ತಲೆ ಹಣ ಅಂದ್ರೆ ಈ ಲೋಕದಿಂದ, ಮೋಸದಿಂದ ಬರುವಂತ ಹಣ, ಅನ್ಯಾಯದಿಂದ ಬರುವಂತ ಹಣ ಕತ್ತಲೆ ಹಣ. ಇದು ಬೆಳಕಿನ ಹಣ, ದೇವರು ಕೊಡುವಂತ ಹಣ. ಆಮೇಲೆ ಖಂಡಿತವಾಗ್ಲೂ ದೇವರು ನಿನಗೋಸ್ಕರ ಒಂದು ಬಾಗಿಲು ತೆರೀತಾರೆ. ಮತ್ತೆ ಜನಬಲ. ನಾನೊಬ್ಬನೇ ಭಾರತ ದೇಶದ ಸೇವೆ, ಲೋಕ ಸುವಾರ್ತೆಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವರು ನಮ್ಮನ್ನೆಲ್ಲರನ್ನು ಜೋಡಿಸಿರೋದು. ಹಾಗಾಗಿನೇ ನಮ್ಮನ್ನ ದೇವರು ಒಟ್ಟುಗೂಡಿಸಿರೋದು. ಆಮೇಲೆ ನಾವೆಲ್ಲರೂ ಸೇರಿ ದೇವರಿಗೋಸ್ಕರ ಹೊಸ ಪ್ರಾರಂಭ. ನನಗೋಸ್ಕರ, ನಿನಗೋಸ್ಕರ ಅಲ್ಲ, ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ, ದೇವರ ಸೇವೆಗಳಿಗೋಸ್ಕರ ನಾವು ಹೊಸದಾಗಿ ಪ್ರಾರಂಭ ಮಾಡೋಣ. ನೀನು ದೇವರಿಗಾಗಿ ನಿಲ್ಲು, ದೇವರು ನಿನಗಾಗಿ. ನೀನು ದೇವರ ಸೇವೆ ಮಾಡು, ನಿನಗೆ ಬೇಕಿರೋ ದೇವರು ನೋಡ್ಕೊಳ್ತಾರೆ. ನಿನಗೆ ಬೇಕಿರೋ ನೀನು ಕೇಳ್ಕೊಳ್ಳೋದು ಬೇಕಾಗಿಲ್ಲ, ದೇವರು ನಿನಗೆ ಅದ್ಭುತವಾದ ರೀತಿಯಲ್ಲಿ ಎಲ್ಲ ಒದಗಿಸ್ತಾರೆ. ಯಾಕಂದ್ರೆ ದೇವರು ಹೇಳ್ತಾರೆ, ನನಗೆಲ್ಲ ಗೊತ್ತು, ನಿನಗೇನು ಬೇಕೋ ನೀನು ಕೇಳೋದ್ ಮುಂಚೆನೆ ನನಗೆ ಗೊತ್ತು ಅಂತ ಹೇಳೋ ದೇವರು ನಮ್ಮ ಜೊತೆ ಇರೋದು. ಕಿವಿದ್ರು ಕೇಳದೇ ಇರೋ ದೇವರಲ್ಲ, ಪ್ರಾರ್ಥನೆ ಮಾಡೋಕ್ಕೂ ಮುಂಚೆ ತಿಳಿದಿರೋ ದೇವರು. ಆಮೇಲೆ ದೇವರು ನಾವು ಸ್ತೋತ್ರವಲ್ಲ. ಹಾಗಾಗಿ ನಿನ್ನ ಬಲಹೀನತೆಗಳನ್ನ, ನಿನ್ನ ಒಂದು ಅವಶ್ಯಕತೆಗಳನ್ನ ನೀನು ಕೇಳೋದಕ್ಕಿಂತ ಹೆಚ್ಚಾಗಿ, ದೇವರೇ ನಾನು ನಿನಗೋಸ್ಕರ ಏನ್ ಮಾಡ್ಬೇಕಂತ ಕೇಳು, ನಿನಗೋಸ್ಕರ ಏನ್ ಮಾಡ್ಬೇಕು ನೀನು ಕೇಳಕ್ ಮುಂಚೆ ದೇವರೆಲ್ಲವನ್ನು ಮಾಡ್ತಾರೆ. ದೇವರು ನಮ್ಮ ಸ್ತೋತ್ರ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ಮುದ್ರೆಯಾಗಲಿ, ಬೇರ್ ಬಿಡಲಿ. ಈ ವಾಕ್ಯದ ಪ್ರಕಾರ ನಮ್ಮ ಜೀವಿತ, ನಮ್ಮ ಸ್ವಭಾವ ಬದಲಾಗಲಿ. 2025 ಇಲ್ಲಿ ಬಂದಿರುವಂತವರು ಮತ್ತೆ ಈ ಯೂಟ್ಯೂಬ್ ಮೂಲಕ ಕೇಳ್ತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ನೀನ್ ಯಾವಾಗ ಬದಲಾಗ್ತೀಯೋ, ನೀನ್ ಯಾವಾಗ ತೀರ್ಮಾನ ಮಾಡ್ಕೊಳ್ತೀಯೋ, ನೀನ್ ಯಾವಾಗ ಹೊಸದಾಗಿ ಪ್ರಾರಂಭಿಸ್ತೀಯೋ, ದೇವರು ಈಗಾಗಲೇ ನಿನಗೋಸ್ಕರ ಇರುವಂತ ಎಲ್ಲ ಆಶೀರ್ವಾದಗಳನ್ನ ಖಂಡಿತ ಕೊಟ್ಟೇ ಕೊಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಒಂದು ಅಪಾರ ಸಮಯದಲ್ಲಿ ನಿಮ್ಮ ಸನ್ನಿಧಿ ನಾವು ಬಂದಿದ್ದೇವೆ. ನಮ್ಮೆಲ್ಲರನ್ನ ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡ್ಕೊಳ್ತೇವೆ. ಆಶೀರ್ವದಿಸು, ಬಲಪಡಿಸು ದೇವರೇ. ಕರ್ತನೆ, ನಿಮ್ಮ ವಾಕ್ಯಗಳು ನಮ್ಮೆಲ್ಲರ ಹೃದಯಗಳಲ್ಲಿ ಮುದ್ರೆಯಾಗಲಿ. ಕ್ರಿಸ್ತನ ಯಾರು ಎಂಬ ಸತ್ಯ ವಾಕ್ಯಗಳು ನಮ್ಮಲ್ಲಿ ಮುದ್ರೆಯಾಗಲಿ. ದೇವರ ರಾಜ್ಯ ಎಷ್ಟು ಪ್ರಾಮುಖ್ಯ ಅನ್ನೋದರಲ್ಲಿ ಪ್ರಾರ್ಥನೆ ನಾವು ಬೇರೆ ಬಿಡಲು ಕೃಪೆ ತೋರಿಸಿರಿ. ಅಪ್ಪ ದೇವರೇ, ನಿಮ್ಮ ಸೇವೆ ಎಷ್ಟು ಪ್ರಾಮುಖ್ಯ ಅಂತ, ಆ ಸುವಾರ್ಥ ಸೇವೆಗೋಸ್ಕರವೇ ನಮ್ಮ ತನುಮನಗಳನ್ನ
ಇಲ್ಲಿ ಕೂಡಿ ಬಂದಿರೋ ಪ್ರತಿಯೊಬ್ಬರ ಜೀವಿತದಲ್ಲಿ ಇವತ್ತಿನ ಈ ಒಂದು ಹೊಸ ವರ್ಷದ ಅಪ್ಪ ದೇವರ ಸಂದೇಶ ಒಂದು ವಾಗ್ದಾನವಾಗಿ ನಾವು ಹಿಡಿದುಕೊಂಡು ಈ ವರ್ಷ ಪೂರ್ತಿ ಸ್ವಾಮಿ ಇದನ್ನ ನೆನಪಿಟ್ಟುಕೊಂಡು ಅಪ್ಪ ಮುಂದಿನ ವರ್ಷದಲ್ಲಿ ನಾವು ಕಾಲಿಡೋ ತನಕ ಕೂಡ ಅಪ್ಪ ಈ ಒಂದು ನಿಮ್ಮ ವಾಕ್ಯ, ಪ್ರಾರ್ಥನೆ, ಸುವಾರ್ಥ ಸೇವೆ ಎಂಬ ವಾಕ್ಯಗಳನ್ನ ಹಿಡ್ಕೊಂಡು ಇದನ್ನ ನಾವು ಮಾಡುವಂತೆ ನೀವು ಬಲಪಡಿಸಿರಿ. ಈ 5 ಬಲಗಳಿಂದ ನಮ್ಮನ್ನು ತುಂಬಿಸಿ 2025ರಲ್ಲಿ ನಾವು ಇನ್ನೂ ಅಧಿಕವಾದ ಸೇವೆ ಮಾಡಲು ಅನೇಕರಿಗೆ ನಾವು ಸಾಕ್ಷಿಯಾಗಿರಲು ಸಹಾಯ ಮಾಡಿ. ಮೊದಲು ನಮ್ಮನ್ನು ನಾವು, ಆಮೇಲೆ ನಮ್ಮ ಕುಟುಂಬ, ನಮ್ಮ ಸಭೆ, ಮತ್ತೆ ನಮ್ಮ ಕ್ಷೇತ್ರ, ಮತ್ತೆ ಭೂಲೋಕದ ಕಂಡ ಕಡೆಯವರಿಗೆ ನಿಮ್ಮ ಒಂದು ಸಾಕ್ಷಿಯಾಗಿ ನಾವು ನಿಲ್ಲಲು ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.